were studying about Satan, our enemy. ನಮ್ಮ ವೈರಿ ಆಗಿರತಕ್ಕಂತ ಸೈತಾನನ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡುತ್ತಾ ನಾವು ಬಂದಿದ್ದೇವೆ. It is important to know enough about our enemy. ನಮ್ಮ ಒಂದು ವೈರಿ ಯಾರು ಎಂಬುದಾಗಿ ಆತನ ಕುರಿತಾಗಿ ಹೆಚ್ಚಾಗಿ ನಾವು ತಿಳಿದುಕೊಳ್ಳತಕ್ಕಂತದ್ದು ಬಹಳ ಒಳ್ಳೆಯದಾಗಿರತಕ್ಕಂತ ಸಂಗತಿ. Our key verse was 2 Corinthians 2:11. ಅದಕ್ಕೆ ಅನುಗುಣವಾಗಿರತಕ್ಕಂತ ವಾಕ್ಯ ಭಾಗ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದ ಮೂಲಕವಾಗಿ ಅದನ್ನ ನಾವು ನೋಡ್ತಾ ನಾವು ಬಂದೆವು. For anyone who have joined new today, brother James Andrew will read that verse. ಈ ಒಂದು ವಾಕ್ಯ ಭಾಗವನ್ನ ನಾವು ಈಗ ಓದಿಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. So God expects us to know the tactics of our enemy. ನಮ್ಮ ಸೈತಾನನ ಆ ಒಂದು ಯೋಜನೆಯನ್ನ ನಾವು ಚೆನ್ನಾಗಿ ನಾವು ತಿಳಿದಂತವ್ರು ನಾವಾಗಿರಬೇಕು. We looked this study under 5 subheading. ಈ ಒಂದು ಅಧ್ಯಯನವನ್ನ ಈ ಒಂದು ಪ್ರಸ್ತಾಪವನ್ನ ನಾವು 5 ವಿಷಯಗಳ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದೆವು. First we looked at Satan creation. ಮೊದಲನೇದಾಗಿ ಸೈತಾನನ ಸೃಷ್ಟಿಯ ಕುರಿತಾಗಿ ನಾವು ನೋಡಿದ್ದೇವೆ. Well, I have to be careful when I say Satan's creation. God did not create Satan. ನಾನು ಸೈತಾನನ ಸೃಷ್ಟಿ ಎಂಬುದಾಗಿ ಹೇಳುವಾಗ ನಾನು ಎಚ್ಚರಿಕೆಯನ್ನು ವಹಿಸಬೇಕು. ದೇವರು ಸೈತಾನನನ್ನು ಆತನು ಸೃಷ್ಟಿಸಲಿಲ್ಲ. We know from Isaiah 14 and Ezekiel 28, God created the most beautiful angelic being. ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ, ಎಜೆಕೀಯೇಲನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದ ಮೂಲಕವಾಗಿ ದೇವರು ಆತನು ಬಹಳ ಸುಂದರವಾದಂತ ದೂತರನ್ನ ಆತನು ಸೃಷ್ಟಿಸಿದನು ಎಂಬುದಾಗಿರ್ತಕ್ಕಂಥ ಸಂಗತಿ ನಮಗೆ ಗೊತ್ತುಂಟು. He was the wisest of all God's creation. ದೇವರ ಎಲ್ಲಾ ಸೃಷ್ಟಿಗಳಿಗಿಂತಲೂ ಸಹ ಆತನು ಬಹಳ ಬುದ್ಧಿವಂತನಾದಂತಹ ಒಂದು ಸೃಷ್ಟಿ ಜೀವಿ ಆತನು ಆಗಿದ್ದನು. So we looked at his position when he was created and the privilege that he had to be at the very throne room of God. ಆತನು ಸೃಷ್ಟಿಸಲ್ಪಟ್ಟಾಗ ಆತನ ಸ್ಥಾನ ಎಂತದಾಗಿತ್ತು, ಆತನ ಒಂದು ಜವಾಬ್ದಾರಿಕೆಗಳು ಏನಾಗಿತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದ್ದೇವೆ. ದೇವರ ಸಿಂಹಾಸನವನ್ನ ಕಾಪಾಡುವಂತ ಕಾಯುವಂತ ಒಂದು ಜವಾಬ್ದಾರಿಕೆ ಆತನದಾಗಿತ್ತು. Even though God doesn't need any protection, he was given a privilege to be the guardian of God's throne. ದೇವರ ಸಿಂಹಾಸನವನ್ನ ಕಾಯುವುದಕ್ಕೆ ಯಾರಿಗೂ ಸಹ ಕಾಯಬೇಕಾದಂತ ಅವಶ್ಯಕತೆ ಇಲ್ಲ, ಆದರೆ ಆ ಒಂದು ಅವಕಾಶ ಆತನಿಗೆ ದೊರೆತಂತದ್ದಾಗಿತ್ತು. And then we looked at his fall. ನಂತರವಾಗಿ ಆತನು ಬಿದ್ದು ಹೋಗುವಂತ ಸಂಗತಿಯನ್ನು ನಾವು ನೋಡಿದ್ದೇವೆ. And secondly we looked at what was Satan's sin. ನಂತರವಾಗಿ ಸೈತಾನನ ಪಾಪ ಏನು ಎಂಬುದಾಗಿ ಎರಡನೇದಾಗಿ ನಾವು ನೋಡ್ತಾ ನಾವು ಬಂದೆವು. We looked at the 5 I wills of Lucifer in Isaiah 14. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ನಾನು ಎಂಬುದಾಗಿರ್ತಕ್ಕಂತ ಸಂಗತಿ 5 ಸಂಗತಿಯನ್ನ ನಾವು ನೋಡಿದಂತವ್ರು ನಾವಾಗಿದ್ದೇವೆ. And then we looked at Satan in the Old Testament. ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂತ ಸೈತಾನ ಕುರಿತಾಗಿಯೂ ಸಹ ನಾವು ನೋಡಿದ್ದೇವೆ. The first time we meet Satan is in Genesis 3. ಮೊದಲನೇದಾಗಿ ಸೈತಾನ ಭೇಟಿ ಮಾಡ್ತಕ್ಕಂತ ಸ್ಥಳ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. But we realize that there is more statements about Satan in the New Testament than in the Old Testament. ಹಳೆ ಒಡಂಬಡಿಕೆಗಿಂತಲೂ ಸಹ ಹೊಸ ಒಡಂಬಡಿಕೆಯಲ್ಲಿ ಸೈತಾನ ಕುರಿತಾಗಿ ಹೆಚ್ಚಾಗಿ ನಾವು ನೋಡತಕ್ಕಂತವರು ನಾವಾಗಿದ್ದೇವೆ. We see about Satan in quite a bit in the beginning part of the book of Job. ಯೋಬನ ಒಂದು ಮೊದಲನೇ ಒಂದು ಹಂತದಲ್ಲಿ ಹೆಚ್ಚಾಗಿ ನಾವು ಸೈತಾನ ಕುರಿತಾಗಿ ನಾವು ನೋಡತಕ್ಕಂತವರು ನಾವಾಗಿದ್ದೇವೆ. In the early chapters of Job we see much of Satan's activity. ಸೈತಾನ ಒಂದು ಚಟುವಟಿಕೆಗಳ ಕುರಿತಾಗಿ ಮೊದಲನೇ ಕೆಲವು ಅಧ್ಯಾಯಗಳಲ್ಲಿ ನಾವು ಆತನ ಕುರಿತಾಗಿ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ. But because Job did not curse God, we see at the end we don't see Satan. ದೇವರು ಯೋಬನು ಆತನು ಸೈತಾನ ಆತನು ಶಪಿಸಿದ ದೆಸೆಯಿಂದ No. Job did not curse God. ದೇವರನ್ನ ಆತನು ಯೋಬನು ಆತನು ಶಪಿಸಲಿಲ್ಲ,
ಅದರ ದೆಸೆಯಿಂದ ನಂತರವಾಗಿ ನಾವು ಹಂತ ಹಂತವಾಗಿ ನಾವು ನೋಡುವಾಗ ಕೊನೆಯ ಭಾಗದಲ್ಲಿ ಸೈತಾನನ ಕುರಿತಾಗಿ ನಾವು ಏನನ್ನೂ ಸಹ ಆತನ ಕುರಿತಾಗಿ ನಾವು ನೋಡುವುದಿಲ್ಲ. Only here and there we see reference about Satan in the Old Testament. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಅಲ್ಲಿ ಆತನ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. But when you come to New Testament, we have so much about Satan. ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆತನ ಕುರಿತಾಗಿ ನಾವು ಹೆಚ್ಚಾಗಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. When the Lord Jesus Christ came to this world as a man, he knew that his days are numbered. ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಆತನು ಬಂದಂತ ಸಂದರ್ಭದಲ್ಲಿ ಆತನ ದಿವಸಗಳು ಎಣಿಕೆಯಾಗಿವೆ ಎಂಬುದಾಗಿರತಕ್ಕಂಥ ಸಂಗತಿ ಆತನಿಗೆ ಗೊತ್ತಿತ್ತು. And he was trying to destroy the Lord Jesus Christ, the seed of the woman promised in Genesis 3:15. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ವಾಗ್ದಾನಿಸಲ್ಪಟ್ಟಿರುವ ಹಾಗೆ ಸ್ತ್ರೀಯ ಸಂತಾನವು ಆತನ ತಲೆಯನ್ನ ಜಜ್ಜುವುದು ಎಂಬುದಾಗಿ ಹೇಳ್ತಕ್ಕಂತ ಒಂದು ಸಂಗತಿಯ ಮೂಲಕವಾಗಿ ಇದ್ರೂ ಸಹ In Galatians we see in the fullness of time God sent his son through a woman. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕಾಲವು ಪರಿಪೂರ್ಣವಾದಾಗ ಆತನು ಸ್ತ್ರೀಯಲ್ಲಿ ಹುಟ್ಟಿ ಬಂದಂತವನು ಆತನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದೇವರು ನೆರವೇರಿಸಿದಂತ ಸಂಗತಿಯನ್ನ ನಾವು ಕಾಣ್ತೇವೆ. In the Old Testament itself, Satan tried through many people to prevent that seed coming. ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಸ್ತ್ರೀಯ ಸಂತಾನವು ಬರುವುದಕ್ಕೆ ತಡೆಯುವಂತ ಅನೇಕ ಸಂಗತಿಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. The Pharaoh tried to kill all the male boys in Egypt of the Jews. ಐಗುಪ್ತದಲ್ಲಿ ಯಹೂದ್ಯರ ಎಲ್ಲಾ ಗಂಡು ಮಕ್ಕಳನ್ನ ಆತನು ಸಾಯಿಸಬೇಕೆಂಬುದಾಗಿ ಆತನು ಮುಂದಾಗ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. In the book of Esther we see Haman trying to destroy the whole Jewish nation. ನಾವು ಹಾಮಾನನ ಕುರಿತಾಗಿಯೂ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ ಆತನು ಸಹ ಎಲ್ಲಾ ಯಹೂದ್ಯರನ್ನ ಆತನು ನಾಶ ಮಾಡಬೇಕೆಂಬುದಾಗಿರ್ತಕ್ಕಂಥ ಪ್ರಯತ್ನವನ್ನು ಸಹ ಅಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Many other you can see, but when you come to New Testament, as soon as Jesus was born, Herod tried to kill him. ನಾವು ಇದೆಲ್ಲ ಆದ ನಂತರವಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಆತನು ಮನುಷ್ಯಾವತಾರವಿತ್ತು ಆತನು ಬಂದಂತ ಸಂದರ್ಭದಲ್ಲಿ ಹೆರೋದನು ಸಹ ಆತನನ್ನ ಸಾಯಿಸಬೇಕೆಂಬುದಾಗಿರ್ತಕ್ಕಂಥ ಸಂಗತಿಗೆ ಆತನು ಮುಂದಾಗ್ತಾನೆ. Then in the temptation in the wilderness, he suggested to Jesus Christ, you don't need to go to the cross. You can have all the kingdom of this world if you just bow down to me. ಆದರೆ ಸೈತಾನು ಆತನು ಅಡವಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಆತನು ಶೋಧಿಸಿದಂತ ಸಂದರ್ಭದಲ್ಲಿ ನೀನು ನನಗೆ ಅಡ್ಡ ಬೀಳ್ತಕ್ಕಂಥದ್ದಾಗಿದ್ರೆ ಈ ಲೋಕದ ಎಲ್ಲಾ ಸಂಗತಿಗಳು ನಿನಗೆ ಕೊಡಲ್ಪಡ್ತವೆ ಎಂಬುದಾಗಿರ್ತಕ್ಕಂಥ ಸಂಗತಿಯ ಮೂಲಕವಾಗಿ ಆತನನ್ನ ಶೋಧಿಸಿದನು. Because basically he was telling, you don't need to go to the cross to rule the world. I can give it to you if you just bow down to me and worship me. ನೀನು ಶಿಲುಬೆಗೆ ಹೋಗಬೇಕಾದಂತ ಅವಶ್ಯಕತೆ ಇಲ್ಲ. ಆಗ ಎಲ್ಲರೂ ನಿನ್ನನ್ನ ಆರಾಧಿಸ್ತಕ್ಕಂಥವ್ರು ಅಡ್ಡ ಬೀಳ್ತಕ್ಕಂಥವ್ರು ಆಗಿದ್ದಾರೆ. ಆದ್ರೆ ನೀನು ನನಗೆ ಅಡ್ಡ ಬಿದ್ರೆ ಸಾಕು, ಇಡೀ ಎಲ್ಲಾ ಲೋಕದ ಎಲ್ಲಾ ಸಂಗತಿ ವೈಭವವು ನಿನಗೆ ಕೊಡಲ್ಪಡ್ತದೆ ಎಂಬುದಾಗಿ ಆತನು ತಿಳಿಸಿದನು. We read there, after the temptation he left the Lord for a season. ಸ್ವಲ್ಪ ಕಾಲಕ್ಕೆ ನಾವು ನಂತರವಾಗಿ ನಾವು ನೋಡ್ತೇವೆ, ಸ್ವಲ್ಪ ಕಾಲಕ್ಕೆ ಸೈತಾನನು ಆತನನ್ನ ಬಿಟ್ಟನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. Then he came back through Simon Peter, telling that when Lord said, I'm going to the cross, he said, no Lord, it should not happen to you. ನಂತರವಾಗಿ ಸೈತಾನನು ಆತನು ಸಿಮೋನ್ ಪೇತ್ರನ ಮೂಲಕವಾಗಿ ಆತನು ಬರ್ತಾನೆ. ಕರ್ತನಾದಂತ ಯೇಸು ಕ್ರಿಸ್ತ ನಾನು ಶಿಲುಬೆಗೆ ಹೋಗುತ್ತೇನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಆತನು ಆ ರೀತಿಯಾಗಿ ನೀನು ಮಾಡಬಾರದು, ಹೋಗಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಸಿಮೋನ್ ಪೇತ್ರನು ಆತನು ತಿಳಿಸ್ತಕ್ಕಂಥವನು ಆಗಿದ್ದಾನೆ. Then he came through Judas Iscariot finally to see that he can be killed and then the problem will be over. ನಂತರವಾಗಿ ಇಸ್ಕರಿಯೋತ್ ಯೂದನ ಮೂಲಕವಾಗಿ ಆತನು ಬಂದನು. ಆತನನ್ನ ಸಾಯಿಸಿ ಎಲ್ಲಾ ಸಂಗತಿಗಳು ಮುಗಿಸಬೇಕೆಂಬುದಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಒಂದು ಸಂಗತಿಯನ್ನು ಸಹ ನಾವು ನೋಡ್ತೇವೆ. Then they put a seal at the tomb of Jesus.
ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಸಮಾಧಿಗೆ ಮುದ್ರೆ ಹಾಕ್ತಕ್ಕಂಥ ಸಂಗತಿಯಲ್ಲಿಯೂ ಸಹ ನಾವು ನೋಡ್ತೇವೆ. Every attempt was done either not to go to the cross or thinking that the cross means Jesus is finished, but the Lord rose from the dead victorious. ಆದ್ರೆ ಈ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಶಿಲುಬೆಯ ಕಾರ್ಯದ ಮೂಲಕವಾಗಿ ಎಲ್ಲಾ ಸಂಗತಿಗಳ ಮೂಲಕವಾಗಿ ಆತನನ್ನ ಮುಗಿಸಬೇಕು. ಶಿಲುಬೆಯ ಮರಣದ ಮೂಲಕವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಸಂಗತಿ ಮುಗಿತು ಎಂಬುದಾಗಿರ್ತಕ್ಕಂತಹ ಒಂದು ಅರ್ಥೈಸುವಿಕೆ ಅವರಿಗೆ ಬಂದಾದರೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನು ಸತ್ತು ಆತನು ಮೃತ್ಯುಂಜಯನಾಗಿ ಜಯವೀರನಾಗಿ ಆತನು ಎದ್ದು ಬಂದಂತ ದೇವರು ಆತನಾಗಿದ್ದಾನೆ. So we see the activities of Satan. Remember, there is only one Satan, the devil, but there are many evil spirits, ದೆವ್ವಗಳು. ಆದ್ರೆ ಈ ಸೈತಾನು ಆತನು ಒಬ್ಬನೇ ಆತನು ಆಗಿದ್ದಾನೆ. ಆದ್ರೆ ಅನೇಕ ದುಷ್ಟ ಶಕ್ತಿಗಳು ದೆವ್ವಗಳು ಇರತಕ್ಕಂತಹ ಒಂದು ಸಂಗತಿ ಉಂಟು. ದುರಾತ್ಮಗಳ ಸೇನೆ. Yeah, so they all do his bidding, his work. ಇವೆಲ್ಲವೂ ಸಹ ಆತನ ಕಾರ್ಯವನ್ನ ನಿರ್ವಹಿಸುವಂತವು ಅದಾಗಿದೆ. Actually, we see more about Satan in the last book of the Bible, Revelation, in the New Testament. ಹೊಸ ಒಡಂಬಡಿಕೆಯಲ್ಲಿ ಸೈತಾನ ಕುರಿತಾಗಿ ಕಡೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆ ಪುಸ್ತಕದಲ್ಲಿ ನಾವು ಹೆಚ್ಚಾಗಿ ಆತನ ಕುರಿತಾಗಿ ನಾವು ನೋಡ್ತಕ್ಕಂಥವನಾಗಿದ್ದೇವೆ. Okay, so last week we looked, 2 weeks back we looked at Satan's judgment. 2 ವಾರಗಳ ಹಿಂದೆ ನಾವು ಸೈತಾನ ನ್ಯಾಯ ತೀರ್ವಿಕೆ ಕುರಿತಾಗಿ ನಾವು ನೋಡಿದ್ದೇವೆ. And mainly he was judged at the cross of Calvary. ಮುಖ್ಯವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ನ್ಯಾಯ ತೀರ್ವಿಕೆಯು ಶಿಲುಬೆ ಕಾರ್ಯದ ಮೂಲಕವಾಗಿ ಅದು ಆಯಿತು. No, the Satan was judged at the cross of Calvary. ಕಲ್ವಾರಿ ಕ್ರೂಜೆಯಲ್ಲಿ ಸೈತಾನು ಆತನು ನ್ಯಾಯ ತೀರ್ವಿಕೆಗೆ ಆತನು ಒಳಗಾಗುವಂತ ಸಂಗತಿಯನ್ನ ನಾವು ಗಮನಿಸುವಂತವರಾಗಿದ್ದೇವೆ. The Lord Jesus Christ said in John 12:31. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 21ನೇ ವಚನದಲ್ಲಿ 31ನೇ ವಚನದಲ್ಲಿ ನಾವು ನೋಡತಕ್ಕಂತ ಸಂಗತಿ, Now is the judgment of the world, and he said, Prince of this world is cast out. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು. Satan is called the prince of this world. ಇಹಲೋಕಾಧಿಪತಿಯು ಎಂಬುದಾಗಿರ್ತಕ್ಕಂಥ ಸಂಗತಿ ಆತನಿಗೆ ತಿಳಿಸಲ್ಪಟ್ಟಿದೆ ಸೈತಾನನಿಗೆ. We know that God is the one who created this world. So by creation God is the adipati, but because he deceived Adam and Eve and mankind fell into his rule, that is, in that sense he is called ಇಹಲೋಕಾಧಿಪತಿ. ದೇವರು ತಾನೇ ಈ ಲೋಕದ ಎಲ್ಲಾ ಸಂಗತಿಗಳನ್ನ ಆತನು ಉಂಟು ಮಾಡಿದನು. ಅದಕ್ಕೋಸ್ಕರವಾಗಿ ದೇವರೇ ಆತನು ಈ ಲೋಕಕ್ಕೆ ಆತನು ಅಧಿಪತಿ ಆಗಿರ್ತಕ್ಕಂಥವನ ಆಗಿದ್ದಾನೆ. ಆದ್ರೆ ಸೈತಾನನು ಆದಾಮ್ ಮತ್ತು ಅವಳನ್ನ ಆದಿಯಲ್ಲಿ ಅವರು ಆತನು ವಂಚಿಸಿದಂತ ದೆಸೆಯಿಂದ ಈ ಲೋಕಕ್ಕೆ ಆತನು ಅಧಿಪತಿ ಆಗುವಂತ ಒಂದು ಸ್ಥಿತಿ ಅದು ಆಯಿತು. Now, so we see that Satan was judged at the cross of Calvary. ಸೈತಾನನು ಆತನು ಕಲ್ವಾರಿ ಕ್ರೂಚಿಯಲ್ಲಿ ಆತನು ನ್ಯಾಯ ತೀರ್ವಿಕೆಗೆ ಆತನು ಒಳಗಾದನು. It is a legal sentence. ಇದು ನ್ಯಾಯಯುತವಾದಂತಹ ಒಂದು ತೀರ್ಪು ಅದು ಆಗಿತ್ತು. But that is not completely executed yet. ಇನ್ನೂ ಸಹ ಆ ಒಂದು ತೀರ್ಪು ಇನ್ನೂ ಸಹ ಕಾರ್ಯಗತವಾಗಿ ಆಗಿರತಕ್ಕಂತಹ ಒಂದು ಸಂಗತಿ ಆಗಿಲ್ಲ. So now when we look at his future judgment, ಆತನ ಒಂದು ಮುಂದಿನ ಒಂದು ನ್ಯಾಯ ತೀರ್ವಿಕೆ ಕುರಿತಾಗಿ ನಾವು ನೋಡುವಂತ ಸಂದರ್ಭದಲ್ಲಿ 2 weeks back we looked at the story of King Saul, the first king of Israel, and then the next king David. ನಾವು ಅದರ ಕುರಿತಾಗಿರ್ತಕ್ಕಂಥ ದೃಷ್ಟಾಂತವಾಗಿ ಸೌಲನ ಅರಸನಾದಂತ ಸೌಲನ ಕುರಿತಾಗಿ ನಾವು ನೋಡಿದ್ದೇವೆ. ಆತನು ಇಸ್ರಾಯೇಲರಿಗೆ ಆತನು ಮೊದಲನೇ ಅರಸನು ಆತನು ಆಗಿದ್ದನು. ಆತನ ನಂತರವಾಗಿ ಅರಸನಾದಂತ ದಾವೀದನು ಆತನು ಬಂದನು. Their incident is a picture of what happened to the Lord Jesus Christ and what Satan is doing. ಆ ಒಂದು ಸಂಗತಿಯು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಆಗ್ತಕ್ಕಂಥ ಸಂಗತಿಯನ್ನ ಮತ್ತು ಆತನು ಮಾಡ್ತಾ ಇರ್ತಕ್ಕಂಥ ಸಂಗತಿಯ ಕುರಿತಾಗಿ
ಆ ಒಂದು ದೃಷ್ಟಾಂತದ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. David was already anointed to be the king, but he has not come to the throne because there was an usurper, somebody trying to not let go his throne, even though he was no more to be the king. ದಾವೀದನು ಆತನು ಅರಸನಾಗುವುದಕ್ಕೋಸ್ಕರವಾಗಿ ಅಭಿಷೇಕ ಹೊಂದಿದವನಾಗಿದ್ದರೂ ಸಹ ಆ ಒಂದು ಸ್ಥಾನವನ್ನು ಸಹ ಇನ್ನೂ ಸಹ ವಹಿಸುವುದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಹಿಂದೆ ಇದ್ದಂತ ಅರಸನು ಆತನ ಒಂದು ಸ್ಥಾನವನ್ನ ಬಿಟ್ಟುಕೊಡುವುದಕ್ಕೆ ಆತನು ಇನ್ನೂ ಸಹ ಮುಂದಾಗದೇ ಇರತಕ್ಕಂತ ಒಂದು ಸಂಗತಿಯ ಕಾರಣದಿಂದ ದಾವೀದನು ಆತನು ಅರಸುತನವನ್ನ ಆತನು ವಹಿಸಿಕೊಳ್ಳಿಕ್ಕೆ ಸಾಧ್ಯವಾಗಿರಲಿಲ್ಲ. So there was a period of time between David's anointing and then finally David ruling over all of Israel. ಆ ಒಂದು ಅಂತರದ ಸಮಯ ದಾವೀದನು ಅಭಿಷೇಕ ಹೊಂದಿರತಕ್ಕಂತ ಸಂಗತಿ, ನಂತರವಾಗಿ ಆತನು ಆಡಳಿತವನ್ನ ವಹಿಸಿಕೊಳ್ಳುವಂತ ಒಂದು ಅಂತರದ ಸಮಯ ಅದು ಆಗಿತ್ತು. The Lord Jesus Christ is anointed. That is why he is called Christ. Christ means the anointed one, Messiah. In the eternity past. ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಕ್ರಿಸ್ತನು ಎಂಬುದಾಗಿ ಆತನು ಕರೆಯಲ್ಪಡ್ತಕ್ಕಂಥವನು ಆತನು ಆಗಿದ್ದಾನೆ. ಕ್ರಿಸ್ತನು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆತನು ಅಭಿಷೇಕ ಹೊಂದಿರತಕ್ಕಂಥವನು ಆತನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಅರ್ಥವನ್ನ ಅದು ನಮಗೆ ತಿಳಿಸುವಂತದ್ದಾಗಿದೆ. Psalm 2 tells that God has already anointed his son to be the king. We don't need to turn there. In Psalm 2 we read, ದೇವರು ತನ್ನ ರಾಜನನ್ನು ಅಭಿಷೇಕ ಮಾಡಿ, already God has anointed him. ದೇವರು ದೇವರು ತಾನೇ ಆತನನ್ನ ಅಭಿಷೇಕ ಮಾಡಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಎರಡನೇ ಕೀರ್ತನೆಯಲ್ಲಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. But he is not on the throne of this world yet. ಇನ್ನೂ ಸಹ ಈ ಲೋಕದ ಒಂದು ಸಿಂಹಾಸನದ ಮೇಲೆ ಆತನು ಇನ್ನೂ ಸಹ ಆತನು ವಹಿಸಿಕೊಂಡಂತ ಒಂದು ಸಂಗತಿ ಆಗಿಲ್ಲ. David was suffering in the world before he finally came to the throne. ದಾವೀದನು ಸಹ ಸಿಂಹಾಸನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಸಹ ಬಹಳ ಹಿಂಸೆಯನ್ನ ಬಾಧೆಯನ್ನ ಆತನು ಅನುಭವಿಸಿದಂತ ವ್ಯಕ್ತಿ ಆತನು ಆಗಿದ್ದನು. The Lord Jesus Christ, though he is anointed and he died on the cross to deliver us, still he is not ruling the world. ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಸಹ ನಮಗೋಸ್ಕರವಾಗಿ, ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆತನು ಹೋಗುವುದಕ್ಕಿಂತ ಮುಂಚೆ ಅನೇಕ ಬಾಧೆಗಳನ್ನ, ಕಷ್ಟಗಳನ್ನ, ಹಿಂಸೆಯನ್ನು ಅನುಭವಿಸಿದ್ರು ಸಹ ಇನ್ನೂ ಸಹ ಆತನು ಕ್ರಿಸ್ತನಾಗಿ ಆತನು ಅರಸನಾಗಿರ್ತಕ್ಕಂಥ ಒಂದು ಸಂಗತಿ ಇದ್ರೂ ಸಹ ಆ ಒಂದು ಅರಸರುತನವನ್ನ ಇನ್ನು ಆಳುವುದಕ್ಕೆ ಇನ್ನೂ ಆ ಒಂದು ಸಮಯ ಈ ಲೋಕಕ್ಕೆ ಬಂದಿಲ್ಲ. So between his first coming and second coming there is a gap. ಆತನ ಮೊದಲನೇ ಬರೋಣ ಮತ್ತು ಎರಡನೇ ಬರೋಣಕ್ಕೆ ಆ ಒಂದು ಅಂತರದ ಸಮಯ ಇರತಕ್ಕಂಥದ್ದಾಗಿದೆ. The title of the king belonged to David. ಆ ಒಂದು ಹೆಸರಿನ ಒಂದು ಅರಸುತನದ ಒಂದು ಹೆಸರು ದಾವೀದನಿಗೆ ಅದು ತಿಳಿಸಲ್ಪಟ್ಟಂತದ್ದಾಗಿತ್ತಷ್ಟೇ. But the power was in Saul's hand. ಆದ್ರೆ ಆ ಒಂದು ಆಡಳಿತದ ಅಧಿಕಾರ ಅರಸನಾದಂತ ಸೌಲನ ಬಳಿಯಲ್ಲಿ ಇತ್ತು. There was an opposition between Saul and David continuously. ಆ ಸೌಲನಿಗೂ ಮತ್ತು ದಾವೀದನಿಗೂ ಸಹ ವಿರೋಧತ್ವ ಯಾವಾಗಲೂ ಇದ್ದಂತದ್ದೇ ಅದು ಆಗಿತ್ತು. That is what we see today in the world. There is an antichrist. There's a Satan and his antichrist coming. ಅದನ್ನೇ ನಾವು ಈ ಲೋಕದಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. ಕ್ರಿಸ್ತ ವಿರೋಧಿ ಈಗಲೂ ಸಾತನು ಕಾರ್ಯವನ್ನ ನಿರ್ವಹಿಸುವಂತ ಸಂಗತಿ ಲೋಕದಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. One day the Lord will come and he will be enthroned on David's throne. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಒಂದು ದಿವಸ ಆತನು ದಾವೀದನ ಸಿಂಹಾಸನವನ್ನ ಆತನು ಆಕ್ರಮಿಸಿ ಆತನು ಆಳುವುದಕ್ಕೋಸ್ಕರವಾಗಿ ಆತನು ಬರ್ತಕ್ಕಂಥವನು ಆತನು ಆಗಿದ್ದಾನೆ. So Satan is a defeated enemy, but he still has access to heaven and is roaming around the world. Brother, I lost you there, brother. Sorry. Yeah. Satan is a defeated enemy at the cross. ಶಿಲುಬೆಯ ಮೂಲಕವಾಗಿ ಸೈತಾನನು ಸೋಲಿಸಲ್ಪಟ್ಟಿರತಕ್ಕಂಥ ವೈರಿ ಆತನು ಆಗಿದ್ದಾನೆ. But he still is roaming around and he still has access to heaven. ಆತನು ಇನ್ನೂ ಸಹ ಆತನು ಸುತ್ತಾಡುವಂತವನು ಆತನು ಆಗಿದ್ದುಕೊಂಡು ಆತನು ಪರಲೋಕಕ್ಕೆ ಹೋಗಿ ಬರುವುದಕ್ಕೆ
ಈಗಲೂ ಸಹ ಆತನಿಗೆ ಆಸ್ಪದ ಉಂಟು. We see that in the book of Job. ಆ ಒಂದು ಸಂಗತಿಯನ್ನ ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ. So one of the tragedies, many Pentecostal pastors, every day they bind Satan, and I don't know how the Satan gets out from their binding next day. So don't do anything like that. Satan is not bound yet. ಈ ಒಂದು ಪೆಂಟಕೋಸ್ಟಲ್ ಪಾಸ್ಟರ್ಗಳು ಸೈತಾನ್ನ ಬಂಧಿಸುತ್ತೇವೆ ಎಂಬುದಾಗಿರತಕ್ಕಂಥ ಸಂಗತಿಯನ್ನ ಅವರು ಘೋಷಣೆ ಮಾಡಿ ಅವರು ಹೇಳುವಂತವರಾಗಿದ್ದಾರೆ. ಸೈತಾನ್ನ ಯಾವ ರೀತಿಯಾಗಿ ಬಂಧಿಸುವಂತವ್ರು ಅವರಾಗಿದ್ದಾರೆ ಎಂಬುದಾಗಿರತಕ್ಕಂಥ ಸಂಗತಿ ನಮಗೆ ಗೊತ್ತಿಲ್ಲ. ಆದ್ರೆ ಆ ರೀತಿಯಾದಂತ ಸಂಗತಿಯನ್ನ ನೀವು ಮಾಡ್ಲಿಕ್ಕೆ ನೀವು ಹೋಗ್ತಕ್ಕಂಥವ್ರಾಗಿರಬೇಡ್ರಿ. They bind today and then tomorrow also they again bind. ಈ ದಿವಸ ಅವರು ನಾವು ಬಂಧಿಸ್ತೇವೆ ಎಂಬುದಾಗಿ ಹೇಳ್ತಾರೆ, ನಾಳೆ ತಿರುಗಿ ಅವರು ಬಂಧಿಸ್ತೇವೆ ಎಂಬುದಾಗಿ ತಿಳಿಸ್ತಾರೆ. You might have heard it, in the name of Jesus I bind you Satan. They say like that. ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತ ಸೈತಾನ ಬಂಧಿಸ್ತೇವೆ ಎಂಬುದಾಗಿ ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. It's good emotional jargon, but it is not according to Bible. ಈ ಒಂದು ಉದ್ರೇಕ ಮತ್ತು ಭಾವನಾತ್ಮಕವಾದಂತ ಹೇಳಿಕೆಗೆ ಕೇಳುವುದಕ್ಕೆ ಚೆನ್ನಾಗಿ ಉಂಟು, ಆದರೆ ನಿಜವಾಗಲೂ ಸಹ ರೀತಿಯಾಗಿ ಕಾರ್ಯಗತ ಮಾಡಲಿಕ್ಕೆ ಸಾಧ್ಯವಿಲ್ಲ. Okay, so last time we looked at his judgment at the cross. ಆತನ ಕುರಿತಾಗಿರ್ತಕ್ಕಂಥ ನ್ಯಾಯ ತೀರ್ವಿಗೆ ಕಲ್ವಾರಿ ಕ್ರೂಜೆಯಲ್ಲಿ ಆದಂತ ಸಂಗತಿಯನ್ನ ಕಳೆದ ವಾರ ನಾವು ನೋಡಿದಂತವನ್ನಾಗಿದ್ದೇವೆ. Because of Satan's fall and man obeying Satan, there is a conflict in the world. ಸೈತಾನ ಆತನು ಬಿದ್ದು ಹೋಗುವಂತ ಒಂದು ಸಂಗತಿ ಮತ್ತು ಜನರು ಆತನಿಗೆ ಒಳಗಾಗುವಂತ ಒಂದು ಸಂಗತಿಯ ಮೂಲಕವಾಗಿ ಈ ಲೋಕದಲ್ಲಿ ಇನ್ನೂ ಸಹ ಹೋರಾಟ ಇರತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. If Jesus did not take our sin to the cross on his body, ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ತನ್ನ ಒಂದು ಶರೀರದಲ್ಲಿ ಆತನು ಹೊತ್ತುಕೊಂಡು ತೆಗೆದುಕೊಂಡು ಹೋಗದೇ ಇದ್ದರೆ the conflict would have been in Satan's favor. ಆದ್ರೆ ಈ ಒಂದು ಹೋರಾಟದ ಒಂದು ಸಂಗತಿ ಅದು ಸೈತಾನ ಒಂದು ಅಧೀನದಲ್ಲಿ ಅವನಿಗೆ ಅನುಕೂಲವಾಗಿರಬಹುದಾಯಿತು. ಆತನಿಗೆ ಅನುಕೂಲವಾದಂತ ಒಂದು ಸ್ಥಿತಿಗತಿ ಆಗ್ತಕ್ಕಂಥದ್ದಾಗಿರಬಹುದಾಗಿತ್ತು. Look at Isaiah 14:17. ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 17ನೇ ವಚನವನ್ನ ನೋಡ್ರಿ. Isaiah 14:17. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 17ನೇ ವಚನದಲ್ಲಿ, ಪಟ್ಟಣಗಳನ್ನ ಕೆಡವಿ ಲೋಕವನ್ನ ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನ ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವ. So if Jesus didn't go to the cross to take our sins, he would have been the winner, looks like. ಕರ್ತನಾದಂತ ಯೇಸು ಕ್ರಿಸ್ತನ ನಮ್ಮ ಪಾಪಗಳನ್ನು ತೆಗೆದುಕೊಂಡು ಆತನು ಕಲ್ವಾರಿ ಕ್ರೂಜಿಗೆ ಎರದೇ ಇದ್ದಿರ್ತಕ್ಕಂಥದ್ದಾಗಿದೆ. ಸೈತಾನು ಆತನು ಒಬ್ಬ ಜಯಭರಿತನಾದಂತ ವ್ಯಕ್ತಿ ಆತನು ಆಗಿ ಆ ರೀತಿಯಾಗಿ ಕಂಡು ಬರ್ತಕ್ಕಂಥವನು ಆತನು ಆಗಿರ್ತಿದ್ದನು. But now look at Isaiah 61:1. ಆದ್ರೆ ಯೆಶಾಯನ ಪ್ರವಾದನ ಗ್ರಂಥ 61:1. 61ನೇ ಅಧ್ಯಾಯ 1ನೇ ವಚನವನ್ನ ನೋಡ್ರಿ. Isaiah 61:1. 61ನೇ ಅಧ್ಯಾಯ 1ನೇ ವಚನ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನ ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ತೆರೆಯುವುದನ್ನ ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ. Yeah, here we see that we were captives to Satan. ನಾವು ಸೈತಾನ ಒಂದು ಸೆರೆಯಲ್ಲಿ ನಾವು ಇದ್ದಂತವ್ರು ನಾವು ಆಗಿದ್ದವು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ. You remember in Luke chapter 4, the same passage, you don't need to turn there, the same passage Jesus quoted when he was in the synagogue. ಕರ್ತನಾದಂತ ಯೇಸು ಕ್ರಿಸ್ತನು ಸಭಾ ಮಂದಿರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿಯೂ ಸಹ ಇದೇ ವಚನವನ್ನ ಆತನು ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತಿಳಿಸುವಂತವನು ಆತನು ಆಗಿದ್ದಾನೆ. So we were in bondage to Satan. ನಾವು ಸೈತಾನ ಒಂದು ಬಂಧನದಲ್ಲಿ ನಾವು ಇದ್ದಂತವರು ನಾವಾಗಿದ್ದೆವು. We were sons of disobedience. ನಾವು ಅವಿಧೇಯತ್ವದ ಮಕ್ಕಳು ನಾವಾದಂತವರು ನಾವಾಗಿದ್ದೆವು. But Jesus Christ broke his power on the cross. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತನ್ನ ಒಂದು ಆ ಒಂದು ಶಕ್ತಿಯನ್ನು ಆತನು ಶಿಲುಬೆಯ ಮುಖಾಂತರವಾಗಿ ಆತನು ಮುರಿದನು. And we are redeemed. ನಾವು
ಬಿಡುಗಡೆ ಹೊಂದಂತವರು ನಾವಾಗಿದ್ದೇವೆ. And the door is wide open for any man to believe in the Lord Jesus Christ and come out from his bondage. ಆತನ ಒಂದು ಸೈತಾನ ಒಂದು ಬಂಧನದಿಂದ ಕರ್ತನಾದಂತಹ ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತ ಕಾರ್ಯದ ಬಳಿಗೆ ಬರುವಂತ ಅವಕಾಶವನ್ನ ಮಾನವರಿಗೆ ಆತನು ಕಲ್ಪಿಸಿಕೊಟ್ಟಂತವನು ಆತನಾಗಿದ್ದಾನೆ. When we look at the execution of Satan's judgment, ಸೈತಾನನ ಒಂದು ನ್ಯಾಯ ತೀರುವಿಕೆಯ ಒಂದು ಅಂತಿಮ ಒಂದು ಘಟ್ಟವನ್ನ ನಾವು ನೋಡ್ತಕ್ಕಂತ ಸಂದರ್ಭದಲ್ಲಿ we see there are different stage. ಈ ಒಂದು ಸ್ಥಿತಿಗೆ ಅನೇಕ ಹಂತಗಳು ಇರುವಂತಹ ಒಂದು ಸಂಗತಿಯನ್ನ ನಾವು ಗಮನಿಸ್ತೇವೆ. When he sinned in heaven, ಆತನು ಪರಲೋಕದಲ್ಲಿ ಪಾಪವನ್ನ ಎಸಗಿದಂತ ಸಂದರ್ಭದಲ್ಲಿ there was a moral degradation. ಆ ಒಂದು ನೈತಿಕವಾದಂತ ಸಂಗತಿ ಅದು ಕುಂದಿ ಹೋಯಿತು. Look at Ezekiel 28:16 and 19. ಎಜಿಕೇಲ್ನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 16 and 19. 16ನೇ ವಚನ ಮತ್ತು 19ನೇ ವಚನವನ್ನ ನಾವು ನೋಡುವಂತವನ್ನಾಗಿರೋಣ. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನ ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರುಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನ ಕಿತ್ತು ಧ್ವಂಸ ಮಾಡಿದೆನು. 19ನೇ ವಚನ, ಜನಾಂಗಗಳಲ್ಲಿ ನಿನ್ನನ್ನ ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. Okay, so there is a judgment pronounced there about his end condition. ಆತನ ಅಂತಿಮವಾದಂತ ಸ್ಥಿತಿಯಲ್ಲಿ ಆತನಿಗೆ ನ್ಯಾಯ ತೀರುವಿಕೆಯ ಕುರಿತಾಗಿರತಕ್ಕಂಥ ಸಂಗತಿಯನ್ನ ಇಲ್ಲಿ ನಾವು ಗಮನಿಸ್ತೇವೆ. Look at Isaiah 14:15 and 19. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 15 and 19. 15ನೇ ವಚನ ಮತ್ತು 19ನೇ ವಚನವನ್ನ ನಾವು ಗಮನಿಸೋಣ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. 19 ಬ್ರದರ್. ನೀನಾದರೂ ನಿನ್ನ ಗೋರಿಗೆ ದೂರವಾಗಿ ಕೆಟ್ಟ ಮೊಳಿಕೆಯಂತೆ ಬಿಸಾಡಲ್ಪಟ್ಟಿದ್ದಿ. ನಿನ್ನ ಶವವು ತುಳಿತಕ್ಕೆ ಈಡಾಗಿದೆ. ಕತ್ತಿ ತಿವಿದು ಗುಂಡಿಯ ಕಲ್ಲುಗಳ ಪಾಲಾದ ಅದರೇ ಅದಕ್ಕೆ ಹೊದಿಕೆ. So there was a judgment pronounced when he sinned. ಆತನು ಪಾಪ ಮಾಡಿದಂತ ಸಂದರ್ಭದಲ್ಲಿ ಆತನು ಆ ಒಂದು ನ್ಯಾಯ ತೀರುವಿಕೆ ಆತನಿಗೆ ಘೋಷಣೆ ಆಯಿತು. And then secondly, it was again pronounced in the Garden of Eden. ನಂತರವಾಗಿ ಆ ಒಂದು ಏದೇನ್ ತೋಟದಲ್ಲಿಯೂ ಸಹ ಅದರ ಕುರಿತಾಗಿ ಘೋಷಣೆಯನ್ನ ನಾವು ನೋಡ್ತೇವೆ. Genesis 3:15. ನಾವು ಆ ಒಂದು ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಆದಿಕಾಂಡ 3ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತೇವೆ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಎಂದು ಹೇಳಿದನು. Then thirdly, there was a judgment on the cross. ನಂತರವಾಗಿ ಆತನ ಕುರಿತಾಗಿರತಕ್ಕಂಥ ನ್ಯಾಯ ತೀರುವಿಕೆ ಶಿಲುಬೆಯಲ್ಲಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. We read about that in Hebrews chapter 2 verse 14. ಆ ಒಂದು ಸಂಗತಿಯನ್ನ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯ 14ನೇ ವಚನದಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ದೆಸೆಯಿಂದ ಎಂಬುದಾಗಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Read the balance also, brother. Read the balance. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು. Yeah, so this is about what happened on the cross. ಇಲ್ಲಿ ಶಿಲುಬೆಯ ಮೇಲೆ ಆದಂತ ಸಂಗತಿ ಇಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Okay, and next, when will he, even though he is judged on the cross, he still has access to heaven, as we see from the book of Job and other passages.
ನಾವು ಇನ್ನೂ ಸಹ ಈ ಆತನು ನ್ಯಾಯ ವಿಧಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಂಡರೂ ಸಹ ಇನ್ನೂ ಸಹ ಆತನು ಪರಲೋಕಕ್ಕೆ ಹೋಗಿ ಬರುವುದಕ್ಕೆ ಏರಿ ಬರುವುದಕ್ಕೆ ಆತನಿಗೆ ಇನ್ನೂ ಸಹ ಅವಕಾಶವಿದೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಯೋಬನ ಪುಸ್ತಕದಲ್ಲಿ ಮತ್ತು ಇನ್ನೂ ಇತರ ವಾಕ್ಯ ಭಾಗಗಳ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. But there is a day coming very soon, he will be cast out from heaven. ಆದರೆ ಒಂದು ದಿವಸ ಬರ್ತಕ್ಕಂಥದ್ದಾಗಿದೆ, ಆತನು ಆ ಒಂದು ಪರಲೋಕದಿಂದಲೂ ಸಹ ಆತನು ದೊಬ್ಬಲ್ಪಡ್ತಕ್ಕಂಥವನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. Let's read about that in Revelation chapter 12 verse 7 to 12. ನಾವು ಆ ಒಂದು ಸಂಗತಿಯನ್ನ ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. It's a very key passage. Everybody should know this because a lot of things about Satan are mentioned in these few verses. ಈ ಒಂದು ಸ್ವಲ್ಪ ವಚನ ಭಾಗಗಳ ಮೂಲಕವಾಗಿ ಸೈತಾನನ ಕುರಿತಾಗಿ ನಾವು ಹೆಚ್ಚಾಗಿರ್ತಕ್ಕಂಥ ವಿವರಣೆಯನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇದು ಈ ಒಂದು ವಾಕ್ಯ ಭಾಗಕ್ಕೆ ಎಲ್ಲರೂ ಸಹ ಗಮನವನ್ನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರ್ತಕ್ಕಂಥ ಸಂಗತಿ ಆಗಿದೆ. Revelation 12 7 to 12. ನಾವು ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದಿಕೊಳ್ತಕ್ಕಂಥ 12ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನ್ನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅದು, ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಪಡಲಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ. ಸೈತಾನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. And we can read 13 also. There is actually more, but at least read 13. 13ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನ ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನ ಹಿಂಸೆ ಪಡಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. Now, like I said, even though Satan has access to heaven today, ಈ ದಿವಸ ಆತನು ಈಗಾಗಲೇ ಹೇಳಿದ ಹಾಗೆ ಈ ದಿವಸ ಸಹ ಸೈತಾನಿಗೆ ಪರಲೋಕಕ್ಕೆ ಹೋಗ್ತಕ್ಕಂತ ಒಂದು ಅವಕಾಶ ಆತನಿಗೆ ಇದ್ರೂ ಸಹ after the church is raptured from here, ಆ ಸಭೆ ಇಲ್ಲಿಂದ ಎತ್ತಲ್ಪಟ್ಟ ತರುವಾಯ, when the tribulation starts in this world, ಈ ಲೋಕದಲ್ಲಿ ಮಹಾ ಸಂಕಟ ಕಾಲ ಅದು ಪ್ರಾರಂಭವಾಗ್ತಕ್ಕಂಥ ಸಂದರ್ಭದಲ್ಲಿ Satan and his angels will be cast down from heaven. ಪರಲೋಕದಿಂದ ಸೈತಾನನು ಮತ್ತು ಆತನ ದೂತರು ಅವನೊಂದಿಗೆ ದೊಬ್ಬಲ್ಪಡ್ತಕ್ಕಂಥವರಾಗಿರುತ್ತಾರೆ. In verse 8 we saw there was no longer any place for them in heaven. ಅವರಲ್ಲಿ ಆ ಒಂದು ಪರಲೋಕದಲ್ಲಿ ಅವರಿಗೆ ಸ್ಥಾನವು ತಪ್ಪಿ ಹೋಗುವುದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ 8ನೇ ವಚನದಲ್ಲಿ ನಾವು ನೋಡ್ತೇವೆ. Verse 10 says the accuser of our brothers has been thrown down. ನಾವು ನೋಡ್ತಕ್ಕಂಥ 10ನೇ ವಚನದಲ್ಲಿ ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಡುವರು. ಆಗ ಸಹೋದರನಿಗೆ ದೂರು ಹೇಳುವವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. In verse 10 you can read that. ಒಂದು 10ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. And verse 12 says that woe to the inhabitants of the earth because he is cast down into the earth. ಅವರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ.
ಸೈತಾನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. Verse 13 also says that he is thrown down to earth. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಎಂಬುದಾಗಿಯೂ 13ನೇ ವಚನದಲ್ಲಿ ನಾವು ನೋಡ್ತೇವೆ. So much you can learn about Satan from the book of Revelation, this chapter especially. ಈ ಒಂದು ಸೈತಾನ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿ ಹೆಚ್ಚಾಗಿ ನಾವು ತಿಳಿದುಕೊಳ್ತಕ್ಕಂಥವು ನಾವಾಗಿದ್ದೇವೆ. ಅದರಲ್ಲಿಯೂ ಸಹ ಈ ಅಧ್ಯಾಯದಲ್ಲಿ ಬಹಳವಾಗಿ ಆತನ ಕುರಿತಾಗಿ ನಾವು ನೋಡ್ತಕ್ಕಂಥವು ನಾವಾಗಿದ್ದೇವೆ. Many of his names are given in this verses, verse 8 and 9. 8 ಮತ್ತು 9ನೇ ವಚನದಲ್ಲಿ ಆತನಿಗೆ ಕೊಡಲ್ಪಟ್ಟಿರತಕ್ಕಂಥ ಹೆಸರುಗಳನ್ನು ಸಹ ನಾವು ಗಮನಿಸುವಂತವು ನಾವಾಗಿದ್ದೇವೆ. This casting down from heaven into the earth when the world will happen after the church is raptured, when the tribulation time starts on this earth. ಈ ಲೋಕದಲ್ಲಿ ಸಭೆ ಅದು ಎತ್ತಲ್ಪಟ್ಟ ನಂತರವಾಗಿ ಮಹಾ ಸಂಕಟ ಕಾಲ ಈ ಲೋಕದಲ್ಲಿ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಆತನು ಈ ಒಂದು ಭೂಮಿಗೆ ಆತನು ದೊಬ್ಬಲ್ಪಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. Verse 12 says, those who are in heaven rejoice, and that's where we will be at that time. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಕೊಳ್ಳ್ರಿ, ಆ ಸಂದರ್ಭದಲ್ಲಿ ನಾವು ಅಲ್ಲಿ ಇರತಕ್ಕಂಥವ್ರು ನಾವಾಗಿರುತ್ತೇವೆ. But people in the world at that time, the same verse says, secondly, woe to you, the inhabitants of earth. ನಾವು ಅದೇ ಸಂದರ್ಭದಲ್ಲಿ ಆ ಒಂದು ಹೇಳುವಿಕೆ ಹೇಳಿದ ನಂತರವಾಗಿ ಅದೇ ವಚನದಲ್ಲಿ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ, ಸೈತಾನ ತನಗೆ ಸ್ವಲ್ಪದಂತೆ ತಿಳಿದು ಎಂಬುದಾಗಿ ನಾವು ನೋಡ್ತೇವೆ. Because Satan and his angels will be cast down to this earth. ಸೈತಾನು ಮತ್ತು ಆತನ ದೂತರು ಆತನೊಂದಿಗೆ ದೊಬ್ಬಲ್ಪಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. We are the salt of the earth and the light of the world, as the Lord Jesus Christ explained in the gospel. ಕರ್ತನಾದಂತಹ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಯಲ್ಲಿ ಆತನು ತಿಳಿಸಿದ ಹಾಗೆ ನಾವು ಈ ಲೋಕಕ್ಕೆ ಉಪ್ಪಾಗಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾದಂತವ್ರು ನಾವಾಗಿದ್ದೇವೆ. Can you imagine what happened when the light and salt is removed from here? ಇಲ್ಲಿಂದ ಈ ಒಂದು ಉಪ್ಪು ಮತ್ತು ಬೆಳಕು ತೆಗೆಯಲ್ಪಟ್ಟಾಗ ಏನಾಗ್ತದೆ ಎಂಬುದಾಗಿ ನಮಗೆ ಗೊತ್ತುಂಟು. That is the tribulation time. ಆ ಒಂದು ಸಮಯ ಅದು ಮಹಾ ಸಂಕಟ ಕಾಲದ ಒಂದು ಸಮಯ. The Lord Jesus Christ said there was never time like that before in history or even afterwards. ಈ ಒಂದು ಚರಿತ್ರೆಯಲ್ಲಿ ಹಿಂದೆಯೂ ಸಹ ನಡೆದಿಲ್ಲ, ಮುಂದೆಯೂ ಸಹ ನಡೀಲಿಕ್ಕಿಲ್ಲ ಅಂತ ಒಂದು ಸ್ಥಿತಿ ಆ ಒಂದು ಸಂದರ್ಭದಲ್ಲಿ ಆಗ್ಲಿಕ್ಕೆ ಉಂಟು ಎಂಬುದಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ತಿಳಿಸಿದ್ದಾನೆ. Tribulation time is the time God is going to let the people of the world know, if you reject his son, what rule will you get? ಯಾವ ಒಂದು ಮಹಾ ಸಂಕಟಕ ಸಮಯದಲ್ಲಿ ದೇವರು ಮಗನಾದಂತಹ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಾಗ ಆತನನ್ನ ತಿರಸ್ಕರಿಸಿದಾಗ ಆಗುವಂತ ಒಂದು ಸಂಗತಿ ಆ ಒಂದು ಅದರ ಮೂಲಕವಾಗಿ ಆತನು ತಿಳಿಸುವಂತವನು ಆತನಾಗಿದ್ದಾನೆ. Satan has a problem with the cross. ಸೈತಾನಿಗೆ ಶಿಲುಬೆಯ ವಿಷಯದಲ್ಲಿ ಸ್ವಲ್ಪ ತೊಂದರೆ ಉಂಟು. Because he cannot understand how God can justify sinners like you and me. ನೀನು ಮತ್ತು ನಾನು ಯಾವ ರೀತಿಯಾಗಿ ಪಾಪಿಗಳನ್ನ ನಿರ್ಣಯಿಸುವುದಕ್ಕೆ ಆ ಒಂದು ಸಂಗತಿ ಸಾಧ್ಯ ಎಂಬುದಾಗಿರ್ತಕ್ಕಂಥ ಪ್ರಶ್ನೆ ಆತನಲ್ಲಿ ಉಂಟು. And remember, he told Job, he is following you because you have blessed him. Remove the blessing, he will curse you. ಯೋಬನ ಕುರಿತಾಗಿ ಆತನು ಸೈತಾನ ತಿಳಿಸುವಂತ ಸಂಗತಿ ಅಂದ್ರೆ, ನೀನು ಆತನನ್ನ ಆಶೀರ್ವದಿಸಿದ್ದಿ, ಅದಕ್ಕಾಗಿ ಆತನು ನಿನ್ನನ್ನ ಹಿಂಬಾಲಿಸುವಂತವನಾಗಿದ್ದಾನೆ. ಆ ಆಶೀರ್ವಾದವನ್ನ ತೆಗಿ, ಆಗ ನಿನ್ನನ್ನು ಆತನು ಶಪಿಸುತ್ತಾನೆ ಎಂಬುದಾಗಿ ಆತ ತಿಳಿಸ್ತಾನೆ. Satan cannot understand how God can justify sinners like you and I. ನೀನು ಮತ್ತು ನಾನು ಪಾಪಿಗಳನ್ನ ಆತನು ಯಾವ ರೀತಿಯಾಗಿ ಆತನು ನಿರ್ಣಯಿಸುವಂತವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಎಂಬುದಾಗಿ ನಿರ್ಣಯಿಸುವಂತ ಒಂದು ಸಂಗತಿ ಆ ಸೈತಾನಿಗೆ ಅರ್ಥವಾಗುವುದಿಲ್ಲ. And he therefore he blinds the people so they cannot understand the message of the cross. ಅದಕ್ಕೋಸ್ಕರವಾಗಿ ಈ ಒಂದು ಶಿಲುಬೆಯ ವರ್ತಮಾನವನ್ನ ಜನರ ಒಂದು ಹೃದಯವನ್ನ ಮನಸ್ಸನ್ನ ಆತನು ಮಂಕು ಮಾಡಿ
ಅವರು ಅರ್ಥೈಸಿಕೊಳ್ಳದ ಹಾಗೆ ಆತನು ಮಾಡುವಂತವನು ಆತನಾಗಿದ್ದಾನೆ. 2 Corinthians 4:3 and 4 we read that he blinds the minds of people. ಅದಕ್ಕೋಸ್ಕರವಾಗಿ ಆತನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4ನೇ ವಚನ, 4ನೇ ಅಧ್ಯಾಯ 3-4ನೇ ವಚನದಲ್ಲಿ ನಾವು ಆ ಒಂದು ಸಂಗತಿಯನ್ನ ನಾವು 3 ಮತ್ತು 4ನೇ ವಚನದಲ್ಲಿ ನಾವು ನೋಡುವಂತವನ್ನಾಗಿದ್ದೇವೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿಸ್ವರೂಪವಾಗಿರುವ ಕ್ರಿಸ್ತನ ಪ್ರಭಾವ ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. See, what is the issue means, Satan was a self-righteous promoter. ಇಲ್ಲಿ ಇರ್ತಕ್ಕಂತ ಒಂದು ಸಂಗತಿ ಏನಂದ್ರೆ, ಸೈತಾನನು ಆತನು ಒಂದು ಸ್ವನೀತಿವಂತಿಕೆಯನ್ನ ಆತನು ತಿಳಿಸುವಂತ the doctrine of imputed righteousness. ದೇವರು ನಮಗೆ ಕೊಡುವ ನೀತಿ ನಮ್ಮ ಮೇಲೆ, he imputes ನೀತಿವಂತರನ್ನು ಎಣಿಸುವುದು. He cannot understand that. ನಮ್ಮನ್ನ ನೀತಿವಂತರು ಎಂಬುದಾಗಿ ಎಣಿಸುವಂತ ಒಂದು ಸಂಗತಿ ಆ ಸೈತಾನಿಗೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದಂತ ಒಂದು ಸಂಗತಿ ಆಗಿತ್ತು. Satan is offended by the arrangement whereby saints are preserved in spite of their unworthiness. ಅಂದ್ರೆ ನಮ್ಮಲ್ಲಿ ಇರುವ ಅನರ್ಹತೆ ಇದ್ದರೂ ನಮ್ಮನ್ನು ದೇವರ ಇಷ್ಟು ನಾವು ಕೆಟ್ಟವರಾಗಿದ್ದರೂ ನಮ್ಮನ್ನು ಹೇಗೆ ದೇವರು ರಕ್ಷಿಸಲು, that's a point of problem for Satan. ಸೈತಾನಿಗೆ ಇರ್ತಕ್ಕಂಥ ತೊಂದರೆ ಏನಾಗಿತ್ತು ಎಂಬುದಾಗಿ ಹೇಳುವಾಗ, ನಾವು ಎಂಥ ಒಂದು ಅನೈತಿಕರು ಮತ್ತು ಎಂಥ ಅರ್ಹತೆ ಇಲ್ಲದಂತವರು, ಇಂಥವರನ್ನ ದೇವರು ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ಹೇಗೆ ಅವರನ್ನ ನೀತಿವಂತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿರ್ತಕ್ಕಂಥ ಪ್ರಶ್ನೆ ಆತನಲ್ಲಿರ್ತಕ್ಕಂಥದ್ದಾಗಿರ್ತಿತ್ತು. In the book of Numbers, ಅರಣ್ಯಕಾಂಡ ಪುಸ್ತಕದಲ್ಲಿ, you remember how Balak has hired the false prophet Balaam to come and curse the children of Israel. ಇಸ್ರಾಯೇಲರನ್ನ ಶಪಿಸುವುದಕ್ಕೋಸ್ಕರವಾಗಿ ಬಾಲಾಕನು ಆತನು ಬಿಳಾಮನ ಅವ್ರನ್ನ ಯಾವ ರೀತಿಯಾಗಿ ಆತನು ಬಳಸಿಕೊಂಡನು ಎಂಬುದಾಗಿ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ಓದ್ತಕ್ಕಂಥವನಾಗಿದ್ದೇವೆ. Read Numbers 23-21. We see an issue there. ನಾವು ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯ 21ನೇ ವಚನ 21ನೇ ವಚನದಲ್ಲಿ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. This is a very interesting passage because God is telling through Balaam, say there is no sin I see in Israel. ಇಸ್ರಾಯೇಲರಲ್ಲಿ ಬಾಲಾಕನ ಮೂಲಕವಾಗಿ ತಿಳಿಸ್ತಕ್ಕಂಥ ಸಂಗತಿ ಅಂದ್ರೆ ಇಸ್ರಾಯೇಲರಲ್ಲಿ ಯಾವ ಪಾಪವೂ ಇಲ್ಲ ಎಂಬುದಾಗಿರ್ತಕ್ಕಂತಹ ಸಂಗತಿಯನ್ನ ಇಲ್ಲಿ ತೋರಿಸ್ತಕ್ಕಂಥ ಸಂಗತಿಯನ್ನ ನೋಡ್ತೇವೆ. But was that true? Was there no failures in Israel when they were coming through the wilderness? ಅವರು ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಯಾವ ರೀತಿಯಾದಂತ ಬಲಹೀನತೆ ಪಾಪವೂ ಇರ್ತಕ್ಕಂಥದ್ದಾಗಿರ್ಲಿಲ್ಲವೋ? God himself said they are stiff-necked people. ಅವರು ಬಹಳ ಗಟ್ಟಿ ಕುತ್ತಿಗೆ ಉಳ್ಳಂತವರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದೇವರು ತಾನೇ ಅವರ ಕುರಿತಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. 10 times they rebelled against God in the wilderness. ಅರಣ್ಯ ಪ್ರದೇಶದಲ್ಲಿ 10 ಬಾರಿ ದೇವರಿಗೆ ವಿರುದ್ಧವಾಗಿ ಹೋದಂತವರಾಗಿದ್ದರು. Here through Balaam's mouth, God is telling to Balak, I don't find any iniquity in Israel. ಬಿಳಾಮನ ಮೂಲಕವಾಗಿ ಬಾಲಾಕನಿಗೆ ಹೇಳ್ತಕ್ಕಂಥ ಸಂಗತಿ ಏನಂದ್ರೆ, ಇಸ್ರಾಯೇಲರಲ್ಲಿ ಯಾವ ಒಂದು ಆಪತ್ತಿನ ಸೂಚನೆಯೂ ಇರಲಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸುವಂತವನಾಗಿದ್ದಾನೆ. Satan cannot understand that. ಸೈತಾನ್ಗೆ ಅದು ಅರ್ಥವಾಗಲಿಲ್ಲ. We are sinners even after, even though we were sinners, we are saved. Even now, sometimes we fail. ನಾವು ಸಹ ಪಾಪಿಗಳಾಗಿ ನಾವು ರಕ್ಷಿಸಲ್ಪಟ್ಟಂತವ್ರು ನಾವು ಆಗಿದ್ದರೂ ಸಹ ಈಗಲೂ ಸಹ ನಾವು ಪಾಪ ಮಾಡುವಂತ ಒಂದು ಸಂಗತಿಯಲ್ಲಿ ಆ ಒಂದು ವಿಷಯದಲ್ಲಿ ನಾವಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. He cannot understand how can a holy God do this. ಆದ್ರೆ ಪರಿಶುದ್ಧನಾದಂತ ದೇವರು ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿರ್ತಕ್ಕಂಥ ಸಂಗತಿ ಆತನಿಗೆ ಅರ್ಥವಾಗುವುದಿಲ್ಲ. We know from the book of Romans, because we are in Christ,
God looks at us through Christ. That is why we are holy in his sight, in our position. ದೇವರು ಪರಿಶುದ್ಧನಾದಂತಹ ದೇವರು ನಮ್ಮನ್ನ ಆತನು ನೋಡುವಂತ ಸಂದರ್ಭದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ನಮ್ಮನ್ನ ನೋಡುವಂತವನು ಆತನು ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ಸೈತಾನಿಗೆ ಈ ಒಂದು ಸಂಗತಿ ಆತನಿಗೆ ಅರ್ಥವಾಗದೇ ಇರತಕ್ಕಂಥ ಸಂಗತಿ ಆಗಿದೆ. ನಾವು ಆ ಒಂದು ಸಂಗತಿಯನ್ನ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. When we go to heaven, when we receive rewards in heaven, there will be no issue of sin because it's all paid by the Lord on the cross. ನಾವು ಪ್ರತಿಫಲವನ್ನ ಸ್ವೀಕರಿಸುವುದಕ್ಕೋಸ್ಕರವಾಗಿ ಪರಲೋಕದಲ್ಲಿ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಪ್ರತಿಫಲವು ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ಶಿಲುಬೆಯಲ್ಲಿ ಎಲ್ಲವೂ ಸಾಧು ತೆತ್ತಲ್ಪಟ್ಟಂತ ಒಂದು ಸಂಗತಿ ಆಗಿತ್ತು. I will explain it like this. At the rewarding place, there will be no mention of sin. ಈ ಒಂದು ಪ್ರತಿಫಲವನ್ನ ಕೊಡುವಂತ ಒಂದು ಸ್ಥಳದಲ್ಲಿ ಈ ಒಂದು ಅಲ್ಲಿ ಪಾಪದ ವಿಷಯ ಇರತಕ್ಕಂಥದ್ದಾಗಿರುವುದೇ ಇಲ್ಲ. Because the blood of Jesus Christ has cleansed us from all sin. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನ ಅದು ತೊಳೆದಂತದ್ದಾಯಿತು. We are made complete in Christ. ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾಗಿದ್ದೇವೆ. That is why when we sin, Satan accuses us before God. ಈ ರೀತಿಯಾಗಿ ನಾವು ಪಾಪ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಮೇಲೆ ದೋಷಾರೋಪಣೆಯನ್ನ ದೇವರ ಮುಂದೆ ಆತನು ಮಾಡುವಂತವನು ಆತನು ಆಗಿದ್ದಾನೆ. They are your children, but see what they did. ಅವರು ನಿನ್ನ ಮಕ್ಕಳು, ನೋಡಿ ಅವರು ಏನು ಮಾಡಿದ್ರು ಎಂಬುದಾಗಿ ಆತನು ತೋರಿಸ್ತಾನೆ. See, you say they are saved, they claim they are saved, but look what they did. ಅವರು ರಕ್ಷಿಸಲ್ಪಟ್ಟವರು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ, ಅವರು ಏನು ಮಾಡಿದ್ರು ನೋಡು ಎಂಬುದಾಗಿ ಆತನು ತಿಳಿಸ್ತಾನೆ. He is called in Revelation told the accuser of the brethren. ಅವರು ಸಹೋದರ ದೂಷಗಾರನು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Because Satan is our accuser, we need an advocate to speak on our behalf. ಸೈತಾನು ಆತನು ದೂಷಕನು ಆತನು ಆಗಿರುವ ದೆಸೆಯಿಂದ ನಮಗೆ ಮಧ್ಯವರ್ತಿ ನಮಗೆ ಬೇಕಾಗಿರತಕ್ಕಂಥವನಾಗಿದ್ದಾನೆ. ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನು ಆಗಿದ್ದಾನೆ. He is today our advocate, ವಕೀಲನು. ಆತನು ನಮ್ಮ ವಕೀಲನು, ತಂದೆಯಾದಂತ ದೇವರ ಮುಂದೆ ಇರತಕ್ಕಂಥವನು ಆತನು ಆಗಿದ್ದಾನೆ. In the God's throne room or courtroom in heaven, we don't know what all happening, but the Bible revealed there is a continuous accusation against God's people by Satan. ನಾವು ದೇವರ ಒಂದು ಸಿಂಹಾಸನ ಇರತಕ್ಕಂತಹ ಒಂದು ಸನ್ನಿಧಿ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ಆ ಒಂದು ಸನ್ನಿಧಿಯಲ್ಲಿ ತನ್ನ ಮಕ್ಕಳಾದಂತ ನಮ್ಮ ಮೇಲೆ ಸೈತಾನು ಆತನು ಯಾವಾಗಲೂ ಆತನು ದೂರನ್ನ ಸಲ್ಲಿಸುವಂತವನು ಆತನು ಆಗಿರುತ್ತಾನೆ. That is why we have to be very careful. We don't do Satan's work. We don't give him an opportunity to accuse us. We need to live a holy life. ಅದಕ್ಕೋಸ್ಕರವಾಗಿ ಆತನು ದೂಷಣೆ ಮಾಡುವಂತ ಒಂದು ಸ್ಥಿತಿಗೆ ನಾವು ಒಳಗಾಗುವಂತವ್ರು ನಾವು ಆಗಿರಬಾರದು. ನಾವು ಪರಿಶುದ್ಧವಾದಂತ ಜೀವಿತವನ್ನ ನಾವು ಜೀವಿಸ್ತಕ್ಕಂಥವ್ರು ನಾವು ಆಗಿರಬೇಕು. Even though we don't lose our salvation, we can lose our fellowship. ನಾವು ನಮ್ಮ ರಕ್ಷಣೆಯನ್ನು ನಾವು ಕಳೆದುಕೊಳ್ಳುವುದಿಲ್ಲ, ಆದ್ರೆ ನಮ್ಮ ಅನ್ಯೋನ್ಯತೆಯಲ್ಲಿ ನಮಗೆ ಧಕ್ಕೆ ಆಗ್ತಕ್ಕಂಥದ್ದು ಅಥವಾ ಕಳೆದುಕೊಳ್ತಕ್ಕಂಥವ್ರು ನಾವಾಗಿದ್ದೇವೆ. When I say you won't lose your salvation, I'm only talking about really born again believers, not everybody who claim to be a Christian. ಆದ್ರೆ ನಾನು ರಕ್ಷಣೆಯನ್ನ ನಾವು ಕಳೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವಂತ ಸಂಗತಿಯಲ್ಲಿ ಅದು ನಿಜ ವಿಶ್ವಾಸಿಗಳ ಕುರಿತಾಗಿ ನಾನು ತಿಳಿಸ್ತಕ್ಕಂಥವನಾಗಿದ್ದೇನೆ. ಬರೀ ಅದು ಹೇಳುವಿಕೆಯ ಮೂಲಕವಾಗಿ ಹೇಳುವಂತ ಆ ನಾಮಧೇಯ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಹೇಳುವಂತ ಒಂದು ಸಂಗತಿ ಅಲ್ಲ. Okay, so all these we looked at the judgment at the cross and its effect. ಈ ಎಲ್ಲಾ ಸಂಗತಿಯನ್ನ ಶಿಲುಬೆಯಲ್ಲಿ ಆದಂತ ನ್ಯಾಯ ತೀರುವಿಕೆಯ ಕುರಿತಾಗಿರ್ತಕ್ಕಂಥ ಸಂಗತಿ ಅಡಿಯಲ್ಲಿ ನಾವು ನೋಡಿದ್ದೇವೆ. But when the Lord Jesus Christ come at the second time, ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಎರಡನೇ ಸಾರಿ ಆತನು ಬರುವಾಗ, it is called the glorious appearing of Jesus. ಕರ್ತನಾದಂತ ಯೇಸು ಕ್ರಿಸ್ತನ ಮಹಿಮಾ ಒಂದು ಪ್ರತ್ಯಕ್ಷತೆ ಎಂಬುದಾಗಿ ಕರೆಯಲ್ಪಡುತ್ತದೆ. That is not the rapture. ಅದು ಸಭೆ ಎತ್ತಲ್ಪಡುವಂತ ಸಂಗತಿ ಅಲ್ಲ.
But with the saints, when he come back to this earth, when his feet touch the earth, ಆಗ ಆತನು ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಸಭೆಯೊಡನೆ ಆತನು ಈ ಲೋಕಕ್ಕೆ ಬಂದು ಆತನ ಪಾದ ಈ ಒಂದು ಭೂಮಿಯ ಮೇಲೆ ಸ್ಪರ್ಶಿಸಿದಾಗ, after the 7-year tribulation time, ಈ ಒಂದು ಮಹಾ ಸಂಕಟ ಕಾಲದ 7 ವರ್ಷದ ನಂತರವಾಗಿ, then the reign or rule of the man of sin will be finished. ಈ ಒಂದು ಪಾಪದ ಅಧರ್ಮ ಸ್ವರೂಪನ ಆ ಒಂದು ಕಾಲ ಅಂತಿಮವಾಗ್ತಕ್ಕಂಥದ್ದಾಗಿದೆ. Let's read 2 Thessalonians 2:8-10. ಆ ಒಂದು ಸಂಗತಿಯನ್ನು ನಾವು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ chapter 2 verse 8-10. 8ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡುವಂತವರಾಗಿರೋಣ. ಅವನು ತೆಗೆದು ಬಿಟ್ಟಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನ್ನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವಗೋಸ್ಕರ ಸಂಭವಿಸುವುದು. ಅವರು So when the Lord Jesus Christ come in his glory to rule this world for 1000 years, ಆತನು ತನ್ನ ಮಹಿಮೆಯ ಒಂದು ಪ್ರತ್ಯಕ್ಷತೆಯಲ್ಲಿ 1000 ವರ್ಷಗಳಿಗೋಸ್ಕರ ಆಡಳಿತಕ್ಕೋಸ್ಕರವಾಗಿ ಆತನು ಬರುವಾಗ, the tribulation period will be over. ಆ ಒಂದು ಮಹಾ ಸಂಕಟದ ಕಾಲ ಅದು ಮುಗಿಯುವಂತದ್ದಾಗಿದೆ. And the man of sin, ಅಧರ್ಮ ಸ್ವರೂಪಿ, that is a name for Antichrist. ಆ ಅಧರ್ಮ ಸ್ವರೂಪನ ಒಂದು ಅದು ಕಾರ್ಯ ಅದು ನಿಲ್ಲಲ್ಪಡ್ತಕ್ಕಂಥದ್ದಾಗಿದೆ, ಅಥವಾ ಕ್ರಿಸ್ತ ವಿರೋಧಿ ಎಂಬುದಾಗಿ ಆತನಿಗೆ ಕರೆಯಲ್ಪಡ್ತಕ್ಕಂಥ ಸಂಗತಿ. Now before his 1000-year reign starts, ಆತನ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುವಾಗ what will happen to Satan? ಸೈತಾನಿಗೆ ಆತನಿಗೆ ಏನಾಗ್ತದೆ? Let's read Revelation 20 verses 1-3. ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 1-3 3ನೇ ವಚನದಿಂದ 3ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 20ನೇ ಅಧ್ಯಾಯ, ಪ್ರಕಟಣೆ 20 1-3. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನ, ದೊಡ್ಡ ಸರಪಣಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನ ಕಂಡೆನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನ ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನ ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ. Okay, we'll read that last part we will read later. So we see here when Satan will be bound by an angel. ಇಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿ ಏನಂದ್ರೆ, ಅಂತಿಮವಾಗಿ ಸೈತಾನನು ಆತನು ಒಬ್ಬ ದೇವದೂತನ ಮೂಲಕವಾಗಿ ಆತನು ಬಂಧಿಸಲ್ಪಟ್ಟು ಮುದ್ರೆ ಹಾಕಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. This is still not his final judgment. ಅದು ಇನ್ನೂ ಸಹ ಅಂತಿಮವಾದಂತಹ ಒಂದು ನ್ಯಾಯ ವಿಧಿಕೆ ಅಲ್ಲ. He will be bound by chain and he will be in the abyss. Adoloka, what is the name? Abyss. Adolokadalli. He will be bound for 1000 years. ಆತನು 1000 ವರ್ಷಗಳು ಸರಪಣಿಯಿಂದ ಆತನು ಬಂಧಿಸಲ್ಪಟ್ಟು ಅಧೋಲೋಕದಲ್ಲಿ ಆತನು ಬಂಧಿಸಲ್ಪಟ್ಟಂತವನು ಆತನು ಆಗಿರುತ್ತಾನೆ. Before that, don't try to bind Satan. There is no use. ಅದಕ್ಕೆ ಮುಂಚಿತವಾಗಿ ಸೈತಾನನ ಬಂಧಿಸುವುದಕ್ಕೆ ಪ್ರಯತ್ನ ಪಡಬೇಡ್ರಿ, ಅದು ಯಾವ ಪ್ರಯೋಜನವೂ ಇಲ್ಲ. In our prayer and all, don't say that I bind you Satan anymore. ನಮ್ಮ ಪ್ರಾರ್ಥನೆಗಳಲ್ಲಿಯೂ ಸಹ ಸೈತಾನನ ಬಂಧಿಸು ಎಂಬುದಾಗಿರ್ತಕ್ಕಂಥ ಪ್ರಾರ್ಥನೆ ಅವಶ್ಯವಿಲ್ಲ. Even God will do it only before the 1000-year reign. ಈ ಒಂದು 1000 ವರ್ಷಗಳ ಪ್ರಾರಂಭದಲ್ಲಿ ದೇವರು ತಾನೇ ಆ ಒಂದು ಸಂಗತಿಯನ್ನ ಆತನು ಮಾಡುವಂತವನು ಆತನು ಆಗಿದ್ದಾನೆ. Why is God going to bind him for 1000 years in abyss? ಯಾಕೆ ಆತನು ಈ ಒಂದು 1000 ವರ್ಷಗಳ ಆಳ್ವಿಕೆ ಮುಂಚಿತವಾಗಿ ಸೈತಾನ ಆತನು ಬಂಧಿಸುವುದಕ್ಕೆ ಆತನು ಮುಂದಾಗುತ್ತಾನೆ?
because he should not deceive those who live on the earth. ಈ ಲೋಕದಲ್ಲಿ ಇರ್ತಕ್ಕಂಥವರನ್ನ ಆತನು ಮಂಕು ಮಾಡುವುದಕ್ಕೆ ಅಥವಾ ಮೋಸಗೊಳಿಸಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಗೋಸ್ಕರವಾಗಿ under the rule of Jesus Christ as the son of David on David's throne, ಆತನು ದಾವೀದನ ಕುಮಾರನಾಗಿ ದಾವೀದನ ಸಿಂಹಾಸನದಲ್ಲಿ when he rules this world for 1000 years, 1000 ವರ್ಷಗಳು ಆತನು ಆಳ್ವಿಕೆಯನ್ನು ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ there has to be peace and righteousness on earth. ಈ ಲೋಕದಲ್ಲಿ ಆ ಒಂದು ಶಾಂತಿಯು ಮತ್ತು ನೀತಿವಂತಿಕೆಯು ಅದು ಆಳುವಂತದ್ದಾಗಿರಬೇಕು. So Satan will be bound and put away for 1000 years. ಆತನು ಆತನು ಬಂಧಿಸಲ್ಪಟ್ಟು ಆತನು 1000 ವರ್ಷಗಳು ಆ ರೀತಿಯಾಗಿ ಆತನು ಬಂಧದಲ್ಲಿ ಇರ್ತಕ್ಕಂಥವನು ಆತನು ಆಗಿರುತ್ತಾನೆ. Why Jesus has to rule on the throne of David? ದಾವೀದನ ಸಿಂಹಾಸನದ ಮೇಲೆ ಕರ್ತನಾದಂತ ಯೇಸು ಕ್ರಿಸ್ತನು ಯಾಕೆ ಆತನು ಆಡಳಿತವನ್ನು ಮಾಡಬೇಕು? Because it is promised to David in what is called the Davidic covenant in 2 Samuel chapter 7. ನಾವು 2ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಹಾಗೆ ಆತನು ದಾವೀದನ ಒಂದು ಆತನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆಯ ಮೂಲಕವಾಗಿ your seed will rule this world on David's throne. ಆ ದಾವೀದನ ಸಿಂಹಾಸನವನ್ನ ನಿನ್ನ ಸಂತತಿಯು ಅದು ಆಳಲ್ಪಡುವಂತದ್ದು ಎಂಬುದಾಗಿರ್ತಕ್ಕಂಥ ಸಂಗತಿ. Now there we see that Satan, this is not his final judgment, but he will be bound and kept away from deceiving people for 1000 years when the Lord is ruling this earth. ಈ ಲೋಕವನ್ನ ಕರ್ತನು ಆತನು ಆಳುವಂತ ಸಂದರ್ಭದಲ್ಲಿ ಆತನು ಈ ಲೋಕದ ಜನರನ್ನ ಆತನು ಮೋಸಗೊಳಿಸಬಾರದು ಎಂಬುದಾಗಿರ್ತಕ್ಕಂಥ ಉದ್ದೇಶದಿಂದ ಆತನು 1000 ವರ್ಷಗಳು ಆತನು ಬಂಧಿಸಲ್ಪಟ್ಟು ಇರ್ತಕ್ಕಂಥವನು ಆತನು ಆಗಿರುತ್ತಾನೆ. So this is Satan's judgment at the second advent of the Lord Jesus Christ. ಈ ಒಂದು ಕರ್ತನಾದಂತ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಈ ರೀತಿಯಾದಂತ ಒಂದು ಸಂಗತಿ ಸೈತಾನನ ಕುರಿತಾಗಿ ಆಗುವಂತ ಒಂದು ಸಂಗತಿ ಆಗಿದೆ. At the same time, false antichrist and the false prophet will be cast into the lake of fire. ಅದೇ ಸಂದರ್ಭದಲ್ಲಿಯೂ ಸಹ ಆ ಒಂದು ಅಂತ್ಯಕ್ರಿಸ್ತನು ಆತನು ಮತ್ತು ಸುಳ್ಳು ಪ್ರವಾದಿಗಳು ಸಹ ಅವರು ಸಹ ದೊಬ್ಬಲ್ಪಡುವಂತವರು ಆಗಿರುತ್ತಾರೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಗಮನಿಸ್ತೇವೆ. Satan will be bound, antichrist and false prophet will be thrown alive into the lake of fire. ಸೈತಾನು ಆತನು ಬಂಧಿಸಲ್ಪಡುತ್ತಾನೆ ಮತ್ತು ಈ ಒಂದು ಕ್ರಿಸ್ತ ವಿರೋಧಿಯು ಸಹ ಮತ್ತು ಸುಳ್ಳು ಪ್ರವಾದಿಗಳು ಸಹ ಆ ಒಂದು ನರಕಕ್ಕೆ ಅಧೋಲೋಕಕ್ಕೆ ಅವರು ದೊಬ್ಬಲ್ಪಡುವಂತವರು ಅವರು ಆಗಿರುತ್ತಾರೆ. ಅಧೋಲೋಕ ಅಲ್ಲ, ಬೆಂಕಿ ಗಂಧಗಳು ಉರಿಯುವ ಕೆರೆ, ಬೆಂಕಿ ಗಂಧಗಳು ಉರಿತಕ್ಕಂಥ ಕೆರೆಗೆ ಅವರು ದೊಬ್ಬಲ್ಪಡುವಂತವರು ಆಗಿರುತ್ತಾರೆ. Let's read that in Revelation 19:20. ಅದನ್ನ ನಾವು 19ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದ್ತಕ್ಕಂಥವ್ರು ನಾವು ಆಗಿದ್ದೇವೆ. ಪ್ರಕಟಣೆ ಪುಸ್ತಕ. ಆಗ ಮೃಗವು ಸೆರೆ ಸಿಕ್ಕಿತು, ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನ ಮಾಡಿ ಮೃಗದ ಕುರಿತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನ ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಅವರಿಬ್ಬರು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. Bible says in Matthew, I believe 25:41, the lake of fire is made for who? ಈ ಒಂದು ಬೆಂಕಿ ಗಂಧಕಗಳು ಇರ್ತಕ್ಕಂಥ ಕೆರೆ ಅದು ಯಾರಿಗೋಸ್ಕರವಾಗಿ ಅದು ಮಾಡಲ್ಪಟ್ಟಿತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಬಹುಶಃ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ verse 41. Please read that. I think it is 41. 41ನೇ ವಚನ ಇರ್ತಕ್ಕಂಥದ್ದಾಗಿರಬಹುದು. ದಯಮಾಡಿ 41ನೇ ವಚನ ಓದಿಕೊಳ್ಳೋಣ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನ ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಂಬುದಾಗಿ ನಾವು ನೋಡ್ತೇವೆ. So the lake of fire is the final destiny and it was made for Satan and his angels. ಈ ಒಂದು ಅಂತಿಮವಾಗಿರ್ತಕ್ಕಂತ ಈ ಒಂದು ನಿತ್ಯ ಬೆಂಕಿಯ ಒಂದು ಕೆರೆ ಅದು ಸೈತಾನನಿಗೂ ಮತ್ತು ಆತನ ದೂತರಿಗೂ ಸಿದ್ಧಪಡಿಸಲ್ಪಟ್ಟಂತ ಒಂದು ಸ್ಥಳವಾಗಿದೆ. Has anybody gone there yet? What do you think? Sorry brother.
Has anyone gone to the lake of fire yet? ಇನ್ನೂ ಸಹ ಯಾರಾದರೂ ಆ ಒಂದು ಬೆಂಕಿ ಗಂಧಗಳು ಇರ್ತಕ್ಕ ಕೆರೆಗೆ ಆಗಿದ್ದಾರೋ? No. ಇಲ್ಲ. The first occupant will be the Antichrist and the false prophet. ಅದರಲ್ಲಿ ಸೇರ್ತಕ್ಕಂಥವರು ಸೈತಾನ್ ಕ್ರಿಸ್ತ ವಿರೋಧಿಯು ಮತ್ತು ಸುಳ್ಳು ಪ್ರವಾದಿಗಳು ಅಲ್ಲಿ ಮೊದಲನೇದಾಗಿ ಹಾಕಲ್ಪಡ್ತಕ್ಕಂಥವರಾಗಿರುತ್ತಾರೆ. ಪ್ರವಾದಿಗಳಲ್ಲ, ಪ್ರವಾದಿ, ಇಟ್ಸ್ ಒನ್ ಪರ್ಸನ್. ಅದು ಪ್ರವಾದಿಗಳು ಎಂಬುದಾಗಿ ಅಲ್ಲ, ಪ್ರವಾದಿ, ಸುಳ್ಳು ಪ್ರವಾದಿ ಎಂಬುದಾಗಿ ಒಬ್ಬನೇ ಅದು ಆತನಾಗಿದ್ದಾನೆ. When they will be cast into the lake of fire? ಯಾವಾಗ ಅವರು ಬೆಂಕಿ ಕೆರೆಯಲ್ಲಿ ಅವರು ಹಾಕಲ್ಪಡುತ್ತಾರೆ? Before the 1000-year reign of Christ. ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆಗೆ ಮುಂಚಿತವಾಗಿ. Or at the end of the tribulation period, at Antichrist to rule in this world for 7 years. ಈ 1000 ವರ್ಷಗಳ ಆಳ್ವಿಕೆ ನಂತರವಾಗಿ 7 ವರ್ಷದ ಕ್ರಿಸ್ತ ವಿರೋಧಿ ಆಳ್ವಿಕೆ. No, brother. 1000 ವರ್ಷದ ಆಳ್ವಿಕೆಗೆ ಮುಂಚೆ 7 ವರ್ಷದ ಮಹಾಸಂಕಟ ಕಾಲದ ಅನಂತರ 7 ವರ್ಷದ ಆ ಒಂದು ಮಹಾ ಸಂಕಟ ಕಾಲದ ನಂತರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಾಗ್ತಕ್ಕಂಥದ್ದಾಗಿದೆ. So and then Revelation 20:10 we see Revelation 27 to 10. ನಾವು ಪ್ರಕಟಣೆ ಪುಸ್ತಕ 27ರಿಂದ 10ನೇ ವಚನದವರೆಗೆ. Let's read that one. Revelation 27 to 10. 7ನೇ ವಚನದಿಂದ 10ನೇ ವಚನದವರೆಗೆ 20ನೇ ಅಧ್ಯಾಯ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮೆಗೋಗ್ ಎಂಬ ಜನಾಂಗಗಳನ್ನ ಮರಳುಗೊಳಿಸಿ ಅವರನ್ನ ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನ ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. This is the final judgment of Satan. ಇದು ಸೈತಾನ ಅಂತಿಮವಾದಂತ ನ್ಯಾಯ ತೀರ್ವಿಕೆ ಆಗಿರತಕ್ಕಂಥದ್ದಾಗಿದೆ. He will be forever, for eternity, cast into the lake of fire. ಅವರು ಯುಗಾಂತರಗಳಿಗೋಸ್ಕರವಾಗಿ ಆ ಒಂದು ಬೆಂಕಿ ಗಂಧಕಗಳು ಇರ್ತಕ್ಕಂಥ ಕೆರೆಗೆ ಅವರು ದೊಬ್ಬಲ್ಪಡುವಂತವರಾಗಿರುತ್ತಾರೆ. This is at the end of the 1000-year reign. ಈ 1000 ವರ್ಷಗಳ ಅಂತಿಮ ಭಾಗದಲ್ಲಿ ನಡೀತಕ್ಕಂತ ಒಂದು ಸಂಗತಿ ಆಗಿದೆ. 1000 years before, Antichrist and false prophet is thrown in there. ಈ 1000 ವರ್ಷಗಳ ಆ ಆಳ್ವಿಕೆಯ ಮೊದಲನೇ ಹಂತದಲ್ಲಿ ಸುಳ್ಳು ಪ್ರವಾದಿಗಳು ಮತ್ತು ಕ್ರಿಸ್ತ ವಿರೋಧಿ ಅದನ್ನು ದೊಬ್ಬಲ್ಪಡತಕ್ಕಂಥವನಾಗಿದ್ದಾನೆ. At the end of 1000 year, Satan will be cast in there. 1000 ವರ್ಷಗಳ ಆಳ್ವಿಕೆಯ ನಂತರವಾಗಿ ಸೈತಾನು ಆತನ ದೂತರು ಆತನು ದೊಬ್ಬಲ್ಪಡುವಂತವರಾಗಿರುತ್ತಾರೆ. When he is cast into the lake fire, already 2 of his friends are already there. ಆತನು ದೊಬ್ಬಲ್ಪಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಆತನ 2 ಸ್ನೇಹಿತರು ಅವರು ದೊಬ್ಬಲ್ಪಟ್ಟಿರ್ತಕ್ಕಂಥವರಾಗಿರುತ್ತಾರೆ. Antichrist is the one who was powered by Satan to rule this world during the tribulation. ಈ ಮಹಾ ಸಂಕಟ ಕಾಲದಲ್ಲಿ ಈ ಕ್ರಿಸ್ತ ವಿರೋಧಿಯು ಸೈತಾನ್ನಿಂದ ಆತನು ಪ್ರಭಾವಿತಕ್ಕೆ ಒಳಗಾಗಿ ಲೋಕವನ್ನ ಆಡಳಿತ ಮಾಡುವುದಕ್ಕೋಸ್ಕರವಾಗಿ ಆತನು ಬಿಟ್ಟಿರ್ತಕ್ಕಂಥವನು ಆತನು ಆಗಿರುತ್ತಾನೆ. And there was a false prophet who was supporting the Antichrist. ಈ ಕ್ರಿಸ್ತ ವಿರೋಧಿಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಸುಳ್ಳು ಪ್ರವಾದಿಯು ಸಹ ಆತನು ಇರ್ತಕ್ಕಂಥವನಾಗಿದ್ದಾನೆ. So you see the trinity of Satan. ಸೈತಾನ ತ್ರಯೇಕತ್ವದ ಕುರಿತಾಗಿ ನೀವು ಗಮನಿಸಿದ್ದೀರೋ? Our God is a triune God. Satan also have 3. ನಮ್ಮ ದೇವರು ಆತನು ತ್ರಯೇಕ ದೇವರು, ಸೈತಾನಿಗೂ ಸಹ ತ್ರಯೇಕತ್ವ ಉಂಟು. So Sataನನು, Antichrist, ಕ್ರಿಸ್ತ ವಿರೋಧಿ, and the false prophet.
ನಂತರವಾಗಿ ಸುಳ್ಳು ಪ್ರವಾದಿ. So Satan is trying to duplicate God. ಸೈತಾನು ದೇವರನ್ನ ನಕಲು ಮಾಡುವುದಕ್ಕೆ ಆತನು ಇರತಕ್ಕಂಥವನಾಗಿದ್ದಾನೆ. He is trying to take the place of God the Father. ತಂದೆಯಾದಂತ ದೇವರ ಸ್ಥಾನವನ್ನ ವಹಿಸುವುದಕ್ಕೆ ಆತನು ಮುಂದಾಗುತ್ತಾನೆ. Remember Isaiah 14, he wanted to be above God's throne. ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯದಲ್ಲಿ ಆತನು ದೇವರಿಗಿಂತಲೂ ಮೇಲೆ ಸೈತಾನ ದೇವರ ಸಿಂಹಾಸನಕ್ಕೆ ಮೇಲೆ ಆತನು ಇರಬೇಕೆಂಬುದಾಗಿ ಆತನು ಬಯಸಿದಂತವನಾಗಿದ್ದನು. And Antichrist is trying to rule like the Messiah. ಈ ಒಂದು ಕ್ರಿಸ್ತ ವಿರೋಧಿಯು ಮೆಸ್ಸಿಯನ ಹಾಗೆ ಆತನು ಆಡಳಿತವನ್ನು ನಡೆಸಬೇಕೆಂಬುದಾಗಿ ಆತನು ಮುಂದಾಗುತ್ತಾನೆ. And the false prophet is the one who is imitating the Holy Spirit. ಈ ಒಂದು ಸುಳ್ಳು ಪ್ರವಾದಿಯು ಸಹ ಆತನು ಪವಿತ್ರಾತ್ಮನನ್ನ ಅನುಕರಿಸುವಂತ ಒಂದು ಸ್ಥಿತಿಯಲ್ಲಿ ಇರತಕ್ಕಂಥವನಾಗಿದ್ದಾನೆ. So these three will be in the lake of fire first, 2 before 1,000-year reign, 1 Satan after the 1,000-year reign. ಈ ಮೂರು ಸಹ ಅವರು ಬೆಂಕಿ ಗಂಧಗಳು ಕೆರೆಯಲ್ಲಿ ಇರ್ತಾರೆ. ಮೊದಲನೇದಾಗಿ ಈ ಒಂದು 1000 ವರ್ಷಗಳ ಆಳ್ವಿಕೆಗೆ ಮುಂಚಿತವಾಗಿ ಇಬ್ಬರು ಅಂದ್ರೆ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ, ನಂತರವಾಗಿ 1000 ವರ್ಷಗಳ ಆಳ್ವಿಕೆ ನಂತರವಾಗಿ ಸೈತಾನು ಆತನು ದುಬ್ಬಲ್ಪಡುವಂತವನಾಗಿದ್ದಾನೆ. Who are the rest who is going to, others who are going to go to the lake of fire? ಇನ್ನು ಉಳಿದಿರ್ತಕ್ಕಂಥ ಯಾರು ಆ ಒಂದು ಬೆಂಕಿ ಗಂಧಗಳು ಇರ್ತಕ್ಕಂಥ ಕೆರೆಗೆ ಹೋಗುವಂತವರಾಗಿರುತ್ತಾರೆ. Revelation 20 verse 14 and 15, the saddest statement. ಈ ಒಂದು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 14ನೇ ಮತ್ತು 15ನೇ ವಚನ ಬಹಳ ದುಃಖಕರವಾದಂತಹ ಒಂದು ಹೇಳುವಿಕೆ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೇ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. See, we saw in Matthew 25:41, God did not make the lake of fire for man. ನಾವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಬೆಂಕಿ ಗಂಧಗಳು ಇರತಕ್ಕಂತ ಕೆರೆಯನ್ನ ಮಾನವರಿಗೋಸ್ಕರವಾಗಿ ಅಥವಾ ಮನುಷ್ಯರಿಗೋಸ್ಕರವಾಗಿ ಆತನು ಸಿದ್ಧ ಮಾಡಲಿಲ್ಲ. God created it for devil and his angels. ದೇವರು ಅದನ್ನು ಸೃಷ್ಟಿಸಿದಂತದ್ದು ಸೈತಾನು ಮತ್ತು ಆತನ ದೂತರಿಗೋಸ್ಕರವಾಗಿ ಆತನು ಅದನ್ನು ಮಾಡಿದನು. Jesus Christ came and died on the cross to deliver every man. ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಂತದ್ದು ಎಲ್ಲಾ ಮಾನವರು ಅವರು ರಕ್ಷಿಸಲ್ಪಡಬೇಕೆಂಬುದಾಗಿ. That is his desire. We read in 2 Peter chapter 3, God doesn't want to see anyone perish. ನಾವು ಅದನ್ನೇ ನಾವು 2ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬರಾದರೂ ನಾಶವಾಗಬಾರದು ಎಂಬುದಾಗಿರ್ತಕ್ಕಂಥ ಯಾರು ಸಹ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. Satan and his angels have no salvation. ಸೈತಾನಿಗೆ ಮತ್ತು ಆತನ ದೂತರಿಗೆ ರಕ್ಷಣೆಯ ಒಂದು ಸಂಗತಿ ಅವರಿಗಿಲ್ಲ. But Jesus Christ died for mankind. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಸತ್ತಂತದ್ದು ಮಾನವರಿಗೋಸ್ಕರವಾಗಿ. Because of what he has done on the cross, no one need to go to the lake of fire. ಆತನು ಮಾಡಿರುವಂತಹ ಒಂದು ಕಾರ್ಯದ ಮೂಲಕವಾಗಿ ಯಾರೂ ಸಹ ಒಂದು ಬೆಂಕಿ ಗಂಧಗಳು ಇರ್ತಕ್ಕಂಥ ಕೆರೆಗೆ ಹೋಗಬೇಕಾದಂತ ಅವಶ್ಯಕತೆ ಇಲ್ಲ. But we read there in 14 and 15 of 20 that those whose names are not written in the Lamb's book of life, they will be cast into the lake of fire. ಆದ್ರೆ ನಾವು ಓದಿದಂತ ಸಂಗತಿ ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ ನಾವು ಓದ್ತೇವೆ. That place is not created for man. ಆ ಒಂದು ಸ್ಥಳ ಮಾನವರಿಗೋಸ್ಕರವಾಗಿ ಮನುಷ್ಯರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಂತ ಒಂದು ಸ್ಥಳವಾಗಿರಲಿಲ್ಲ. No one need to go there. ಯಾರು ಸಹ ಅಲ್ಲಿಗೆ ಹೋಗಬೇಕಾದಂತ ಅವಶ್ಯಕತೆ ಇಲ್ಲ. When we ask people why people go to hell or lake of fire, ನಾವು ಯಾರಾದ್ರೂ ನಾವು ಯಾಕೆ ನರಕಕ್ಕೆ ಮತ್ತು ಈ ಬೆಂಕಿ ಗಂಧಗಳು ಇರ್ತಕ್ಕಂಥ ಕೆರೆಗೆ ಹೋಗುತ್ತೀರಿ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ many people think that it is because they are sin.
ಅವರು ಅನೇಕರು ಹೇಳ್ತಾರೆ ಪಾಪದ ದೆಸೆಯಿಂದ ಎಂಬುದಾಗಿ. Not at all. ಅದು ಆ ರೀತಿಯಾಗಿ ಅಲ್ಲ. God made a way for a sinner to be saved through his work on the cross. ಕರ್ತನಾದಂತ ಯೇಸು ಕ್ರಿಸ್ತನ ಕಾರ್ಯದ ಮೂಲಕವಾಗಿ ಅದರಿಂದ ರಕ್ಷಿಸಲ್ಪಡುವುದಕ್ಕೋಸ್ಕರವಾಗಿ ದೇವರು ಮಾರ್ಗವನ್ನು ಆತನು ಸಿದ್ಧಪಡಿಸಿದನು. But because they don't believe it, they reject it, their names are not written in the Lamb's book of life. ಆ ಒಂದು ಕಾರ್ಯವನ್ನ ತಿರಸ್ಕರಿಸಿ ಅದರ ಮೇಲೆ ನಂಬಿಕೆಯನ್ನ ಇಡದೇ ಇರುವ ದೆಸೆಯಿಂದ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯದೇ ಇರತಕ್ಕಂತ ದೆಸೆಯಿಂದ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಕ್ಕಂಥವರಾಗಿರುತ್ತಾರೆ. And it will be for eternity, day and night, forever and ever they'll be tormented there. ಅಲ್ಲಿ ಆ ಒಂದು ಸಂಗತಿ ನಿರಂತರಕ್ಕೂ ಸಹ ಯಾತನೆ ಪಡ್ತಕ್ಕಂಥ ಒಂದು ಸ್ಥಳವಾಗಿ ಬೆಂಕಿಯ ಕೆರೆ ಅದು ಇರತಕ್ಕಂಥದ್ದಾಗಿದೆ. I am about to close my study today. If there is anyone, young person, old, anyone who can understand the gospel, if you have never put your trust in the Lord Jesus Christ, tonight come to the Lord. He will forgive all your sin. He will write your name in the Lamb's book of life. ಇಲ್ಲಿಗೆ ನಾನು ನನ್ನ ಅಧ್ಯಯನ ಮುಗಿಸುವ ಹಂತದಲ್ಲಿ ಯಾರಾದರೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ ಮಾಡಿ ಮುಗಿಸಿದಂತ ಕಾರ್ಯವನ್ನ ಅವರು ಅರ್ಥ ಮಾಡಿಕೊಳ್ತಕ್ಕಂಥ ಸಂಗತಿ, ಸುವಾರ್ತೆಯ ಮೂಲಕವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಸಂಗತಿ ಆಗಿದ್ದು, ಯಾರು ಆ ಒಂದು ಉಚಿತವಾದಂತ ರಕ್ಷಣೆಯನ್ನ ಪಡೆದುಕೊಂಡು ಜೀವಬಾಧ್ಯರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳು ಉಳ್ಳಂತವರು ಆಗಿರ್ತಕ್ಕಂಥದ್ದಾಗಿದ್ರೆ ಈ ಒಂದು if you have not done that, ಅದನ್ನ ಇನ್ನೂ ಸಹ ಮಾಡದೇ ಇರತಕ್ಕಂಥವರಾಗಿದ್ರೆ, tonight is your day, your night. ಈ ದಿವಸ ಇದು ನಿಮ್ಮ ರಾತ್ರಿ ಆಗಿದೆ. You can come to the Lord. ಕರ್ತನ ಬಳಿಗೆ ನೀವು ಬರಬಹುದು. Don't think that because you go to a brother in church you will be in heaven. ನೀವು ಸಹೋದರ ಸಭೆಗೆ ಹೋಗುವ ದೆಸೆಯಿಂದ ನೀವು ಪರಲೋಕದಲ್ಲಿ ಇರ್ತೀರಿ ಎಂಬುದಾಗಿರ್ತಕ್ಕಂಥ ಭಾವನೆ ಬೇಡ. Don't think because you are born in a Christian home you will go to heaven. ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವ ದೆಸೆಯಿಂದ ನೀನು ಪರಲೋಕಕ್ಕೆ ನೀನು ಹೋಗುತ್ತೀ ಎಂಬುದಾಗಿರ್ತಕ್ಕಂಥ ಒಂದು ಅನಿಸಿಕೆ ನಿಮ್ಮಲ್ಲಿ ಇರ್ತಕ್ಕಂಥದ್ದಾಗಿರಬಾರದು. Only one way you can go to heaven to be with the Lord, if your sins are forgiven, your name is in the Lamb's book of life. ನೀನು ಪರಲೋಕಕ್ಕೆ ಒಂದೇ ಮಾರ್ಗ, ಕರ್ತನಾದಂತ ಯೇಸು ಕ್ರಿಸ್ತನ ಮಾಡಿ ಮುಗಿಸಿದ ಕಾರ್ಯದ ಮೂಲಕವಾಗಿ ನೀನು ನಂಬಿ ರಕ್ಷಿಸಲ್ಪಡುವ ಮೂಲಕವಾಗಿ ಮತ್ತು ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವುದರ ಮೂಲಕವಾಗಿ ಮಾತ್ರವೇ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. If not, the lake of fire is waiting for you. ಇಲ್ಲದೆ ಇದ್ದರೆ ಬೆಂಕಿ ಗಂಧಕಗಳು ಇರತಕ್ಕಂತ ಕೆರೆ ನಿಮಗೋಸ್ಕರವಾಗಿ ಅದು ಕಾದಿರತಕ್ಕಂಥದ್ದಾಗಿದೆ. May none of my listeners, our listeners, end up there. ನನ್ನನ್ನು ಕೇಳ್ತಾ ಇರ್ತಕ್ಕಂಥವ್ರು ನನ್ನ ಪ್ರಿಯರು ಯಾರೂ ಸಹ ಆ ಒಂದು ಸ್ಥಿತಿಯ ಒಂದು ಅಂತ್ಯಕ್ಕೆ ಹೋಗ್ತಕ್ಕಂಥವ್ರು ಆಗಿರಬಾರದು. The Lord can set you free from the fear of death and the fear of lake of fire. ಈ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕಾರ್ಯವು ಈ ಒಂದು ಮರಣ ಭಯದಿಂದ ಮತ್ತು ಈ ಒಂದು ಬೆಂಕಿ ಗಂಧಗಳು ಇರತಕ್ಕಂಥ ಕೆರೆಯ ಭಯದಿಂದ ನಮ್ಮನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಅದು ಶಕ್ತವಾಗಿರ್ತಕ್ಕಂಥದ್ದಾಗಿದೆ. He blinds people today so they don't understand the gospel. ಈ ದಿವಸದ ಈ ಯುಗದ ಜನರನ್ನ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳದ ಹಾಗೆ ಸೈತಾನ್ ಅವರ ಮನಸ್ಸುಗಳನ್ನ ಮಂಕು ಮಾಡಿರ್ತಕ್ಕಂಥವನಾಗಿದ್ದಾನೆ. For us believers, ಆದ್ರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ First Peter 5:8 says that he is roaming around like a lion to see whom he may devour. ಅಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ ಯಾರನ್ನ ನುಂಗಲಿ ಸೈತಾನು ಯಾರನ್ನು ನುಂಗಲಿ ಎಂಬುದಾಗಿರ್ತಕ್ಕಂಥ ಗರ್ಜಿಸುವ ಸಿಂಹದ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾ ಇರ್ತಕ್ಕಂಥವನು ಆತನು ಆಗಿದ್ದಾನೆ ಸೈತಾನ. Let us not fall into his trap. ಆತನ ಉರುಳಿಗೆ ನಾವು ಸಿಕ್ಕಿಕೊಳ್ಳದೆ ಇರ್ತಕ್ಕಂಥವರಾಗಿರೋಣ. 2 Corinthians 11:14. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ, ಇದೇನು ಆಶ್ಚರ್ಯವಲ್ಲ, ಸೈತಾನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನ ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. He comes in two different ways.
ಆತನು ಎರಡು ರೀತಿಯಾಗಿ ಬರ್ತಾನೆ. Either a roaring lion ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ, or an angel of light. ಆದರೆ ಆತನು ಆ ಒಂದು ಪ್ರಕಾಶ ರೂಪವುಳ್ಳಂತ ದೂತನ ವೇಷವನ್ನ ಹಾಕಿಕೊಂಡು, that is mostly through the church pulpits of today's Christianity. ಈ ಒಂದು ಇತ್ತೀಚಿನ ದಿವಸದ ಕ್ರೈಸ್ತತ್ವದ ಈ ಒಂದು ವೇದಿಕೆಗಳ ಮೇಲೆ he comes as an angel of light. ಈ ಒಂದು ಬೆಳಕಿನ ಪ್ರಕಾಶ ರೂಪದ ಬೆಳಕಿನ ಹಾಗೆ ಆತನು ಬರ್ತಾನೆ. So let us be careful. If you are not saved, save. If your children are not saved, tell them if they can understand. And in closing, 2 Corinthians 2:11, let's read again. ನಾವು ಅದಕ್ಕೋಸ್ಕರವಾಗಿ ಯಾರು ಇನ್ನೂ ಸಹ ಈ ಒಂದು ರಕ್ಷಣೆಗೆ ಬರ್ತಕ್ಕಂಥದ್ದಾಗಿಲ್ಲವೋ ನೀವು ಆಲೋಚನೆ ಮಾಡಿ ಬನ್ರಿ. ಯಾರು ಇನ್ನೂ ಸಹ ನಿಮ್ಮ ಸಂಬಂಧಿಕರಲ್ಲಿ ಮಕ್ಕಳಲ್ಲಿ ಇನ್ನೂ ಆ ರೀತಿಯಾದಂತಹ ಒಂದು ರಕ್ಷಣೆ ಅನುಭವಕ್ಕೆ ಬರದೇ ಇರತಕ್ಕಂಥದ್ದಾಗಿದ್ರೆ ದಯಮಾಡಿ ಅವರಿಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ಕೊನೆಯದಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನ ತಿರುಗೊಂದು ಆವರ್ತಿ ನಾವು ಓದಿಕೊಳ್ತಕ್ಕಂಥವಾಗಿರೋಣ. ಸೈತಾನನು ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನ ನಾವು ಅರಿಯದವರಲ್ಲವಲ್ಲ. So I'm going to close the short study about Satan today. ಈ ದಿವಸ ಈ ಒಂದು ಸೈತಾನನ ಒಂದು ಚಿಕ್ಕ ಅಧ್ಯಯನವನ್ನ ನಾನು ಮುಗಿಸ್ತೇನೆ. We saw that he was in the highest position, but one day he will be in the lake of fire. ಆತನು ಅತ್ಯುನ್ನತವಾದಂತ ಸ್ಥಾನದಲ್ಲಿ ಆತನು ಇದ್ದಂತವನು ಆಗಿದ್ದನು. ಒಂದು ದಿವಸ ಆತನು ಅಧೋಗತಿಗೆ, ಆ ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಗೆ ಆತನು ದೊಬ್ಬಲ್ಪಡುವಂತವನು ಆತನು ಆಗಿದ್ದಾನೆ. Bible says he knows he has only a short time left. ಆತನಿಗೆ ಸತ್ಯವೇದ ಹೇಳ್ತಕ್ಕಂಥ ರೀತಿಯ ಪ್ರಕಾರವಾಗಿ ಆತನ ಸಮಯ ಬಹಳ ಸ್ವಲ್ಪವೆಂಬುದಾಗಿರತಕ್ಕಂಥ ಅರಿವಿಕೆ ಆತನಲ್ಲಿ ಉಂಟು. Let us be careful in our Christian life. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಎಚ್ಚರಿಕೆಯಾಗಿ ನಾವಿರೋಣ. Thank you very much for the study, listening. ನಾವು ಕೇಳಿದ್ದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸ್ತೇನೆ.